ನಮಸ್ತೆ, ನಾನು ಲಕ್ಷ್ಮೀ ಸಿಂಗ್ MSPU ಆನ್ ಡಿಗ್ರಿ ಕಾಲೇಜಲ್ಲಿ ಪ್ರೊಫೆಸರ್ ಮ್ಯಾಥಮೆಟಿಕ್ಸ್ ಆಗಿದ್ದೀನಿ. ನಿಮಗೆಲ್ಲರಿಗೂ ಈಗಾಗಲೇ ನಾನು ಯಾರು ಅಂತ ಗೊತ್ತಾಗಿದೆ. ರಿಸೋರ್ಸ್ ಪರ್ಸನ್ ಕೂಡ ಆಗಿದ್ದೀನಿ ಮತ್ತು ಕೌನ್ಸಿಲರ್. ಸಣ್ಣದಾಗಿ ಕತೆ ಕವನ ಬರೆಯೋ ಅಭ್ಯಾಸ ಕೂಡ ಇದೆ. ಕೆಲವೊಂದು ಪುಸ್ತಕಗಳು ಆಗಿದೆ. ಸೊ ಇಲ್ಲಿ ಈ ವಿಡಿಯೋ ಮಾಡೋ ಪ್ರಸಂಗ ಏನು ಬಂದಿದೆ ಅಂತ, ಈಗ ಈ ವಿಡಿಯೋ ಮಾಡುತ್ತಿರೋ ಉದ್ದೇಶ ಏನಂತಂದರೆ, ಈಗಾಗಲೇ ನಿಮಗೆಲ್ಲ ಗೊತ್ತಾಗಿದೆ ಈ ವರ್ಷದಿಂದ 3 ಬೋರ್ಡ್ ಎಕ್ಸಾಮ್ಸ್ ಆಗ್ತಾಯಿದೆ ಅಂತ. ಸೊ PUC ಮತ್ತು SSLC ಎರಡು ಕಡೆಯೂ ಈಗ 3 ಬೋರ್ಡ್ ಎಕ್ಸಾಮ್ ಮಾಡಬೇಕು ಅಂತ ನಮ್ಮ ಸರ್ಕಾರ ಡಿಸೈಡ್ ಮಾಡಿದೆ. ಮೊದಲಿಗೆ ನಾನಿಲ್ಲಿ ಸಬ್ಜೆಕ್ಟ್ಸ್ಗಳ ಬಗ್ಗೆ ಹೇಳ್ತೀನಿ. ಈಗ SSLCಯಲ್ಲಿ ನಿಮಗೆಲ್ಲ ಗೊತ್ತೇ ಇದೆ, 6 ಸಬ್ಜೆಕ್ಟ್ ಇದೆ. ಸೊ ಫಸ್ಟ್ ಲ್ಯಾಂಗ್ವೇಜ್, ಸೆಕೆಂಡ್ ಲ್ಯಾಂಗ್ವೇಜ್, ಥರ್ಡ್ ಲ್ಯಾಂಗ್ವೇಜ್ ಮತ್ತು ಕೋರ್ ಸಬ್ಜೆಕ್ಟ್ ಆದ ಮ್ಯಾಥ್ಸ್, ಸೈನ್ಸ್ ಆ್ಯಂಡ್ ಸೋಷಿಯಲ್. ಇಲ್ಲಿ ಇಂಟರ್ನಲ್ ಮಾರ್ಕ್ಸ್ ಮತ್ತು ಎಕ್ಸ್ಟರ್ನಲ್ ಮಾರ್ಕ್ಸ್ ಅಂತ 2 ಪಾರ್ಟ್ ಇದೆ. ಇಂಟರ್ನಲ್ ಮಾರ್ಕ್ಸ್ ಅಂತಂದರೆ 20 ಮಾರ್ಕ್ಸ್ ಇಂಟರ್ನಲ್ ಮಾರ್ಕ್ಸ್ ಇರುತ್ತೆ. ಸೊ ಅದು ಬಂದು FA1, FA2, FA3, FA4. ಸೊ 4ರಿಂದ 20, 20, 20, 20 ಈ ಮಾರ್ಕ್ಸ್ ಕೌಂಟ್ ಆಗುತ್ತೆ. ಪ್ಲಸ್ ನಿಮಗೆ ಅಸೈನ್ಮೆಂಟ್ ಪ್ರಾಜೆಕ್ಟ್ ವರ್ಕ್ ಅಂತ ಅದೊಂದು 30 ಮಾರ್ಕ್ಸ್ ಇರುತ್ತೆ. ಸೊ 30 + 20 50. ಸೊ ಟೋಟಲಿ ಎಷ್ಟಾಯಿತು? 200ನ ರೆಡ್ಯೂಸ್ಡು 20% ಮಾಡ್ಕೊತೀವಿ. ಮಾಡೋದ್ರಿಂದ ಅಲ್ಲಿ 20 ಮಾರ್ಕ್ಸ್ಗೆ ರೆಡ್ಯೂಸ್ ಮಾಡ್ಕೊತೀವಿ. ಸೊ ಅದು 20 ಮಾರ್ಕ್ಸ್ ಇಸ್ ಇಂಟರ್ನಲ್ ಮಾರ್ಕ್ಸ್. ಈಗ ಎಕ್ಸ್ಟರ್ನಲ್ ಮಾರ್ಕ್ಸ್ ಬಂದು 80 ಮಾರ್ಕ್ಸ್ ಬಂದು ಎಕ್ಸ್ಟರ್ನಲ್ ಅಂದರೆ ಎಕ್ಸಾಮಲ್ಲಿ ನೀವು ಬರೆಯುವಂಥದ್ದು ಪ್ರಶ್ನೆಗಳು 80 ಮಾರ್ಕ್ಸ್ ಇರುತ್ತೆ. ಸೊ ಹಾಗಾಗಿ ಇಲ್ಲಿ 80 + 20 100 ಮಾರ್ಕ್ಸ್ ಆಯಿತು. ಇಲ್ಲಿ ನೋಡಿ, ಫಸ್ಟ್ ಲ್ಯಾಂಗ್ವೇಜ್ ಒಂದು ಮಾತ್ರ 100 + 25. ಇಲ್ಲಿ 100 ಬಂದು ನೀವು ಎಕ್ಸ್ಟರ್ನಲ್ ಬರೀತೀರಾ, 25 ಬಂದು ಇಂಟರ್ನಲ್. ಸೊ ಫಸ್ಟ್ ಲ್ಯಾಂಗ್ವೇಜ್ 125, ಸೆಕೆಂಡ್ ಲ್ಯಾಂಗ್ವೇಜ್ 80 + 20, ಥರ್ಡ್ ಲ್ಯಾಂಗ್ವೇಜ್ 80 + 20, ಕೋರ್ ಸಬ್ಜೆಕ್ಟ್ ಮ್ಯಾಥ್ಸ್, ಸೈನ್ಸ್, ಸೋಷಿಯಲ್ 80 + 20, 80 + 20, 80 + 20. ಸೊ ಟೋಟಲಿ 625 ಮಾರ್ಕ್ಸ್ಗೆ ನೀವು ಎಕ್ಸಾಮ್ನ ಬರೀತೀರಾ. ಸೊ ಇದು ನಿಮ್ಮ ಸಬ್ಜೆಕ್ಟ್ ಬಗ್ಗೆ, ಇಂಟರ್ನಲ್ ಮತ್ತು ಎಕ್ಸ್ಟರ್ನಲ್ ಮಾರ್ಕ್ಸ್ ಬಗ್ಗೆ. ಈಗ ನೆಕ್ಸ್ಟು, ಈಗ ಎಕ್ಸಾಮ್ ಬಗ್ಗೆ ಏನು ಮಾತಾಡಬೇಕು ಅಂತಂದರೆ, ಈಗಾಗಲೇ ನಿಮಗೆ ಗೊತ್ತಿದೆ 3 ಬೋರ್ಡ್ ಎಕ್ಸಾಮ್ ಏನಕ್ಕೆ ಮಾಡಿದ್ದಾರೆ ಅಂತಂದರೆ, ಫಸ್ಟ್ ಏನಿತ್ತು ಇಲ್ಲಿವರೆಗೂ ಒಂದು ಫೈನಲ್ ಎಕ್ಸಾಮ್ ಅಂತ ಮಾರ್ಚಲ್ಲಿ ಇರ್ತಿತ್ತು, ಮಾರ್ಚ್ ಏಪ್ರಿಲಲ್ಲಿ. ಆಮೇಲೆ ಅದರಲ್ಲಿ ಫೇಲ್ ಆದವ್ರಿಗೆ ಅಂತೇಳಿ ಸಪ್ಲಿಮೆಂಟ್ರಿ ಎಕ್ಸಾಮ್ ಅಂತ ನಾವು ಜೂನಲ್ಲಿ ಮಾಡ್ತಾಯಿದ್ವಿ. ಸೊ ಜೂನಲ್ಲಿ ಮಾಡ್ತಾಯಿದ್ವಿ, ಅದನ್ನು ಸಪ್ಲಿಮೆಂಟ್ರಿ ಎಕ್ಸಾಮ್ ಅಂತ ಹೇಳ್ತಾ ಇರೋದ್ರಿಂದ ಏನಾಗಿದೆ, ಫೇಲ್ ಕ್ಯಾಂಡಿಡೇಟ್ಸ್ಗೆ ಸಮ್ ಸ್ಟೂಡೆಂಟ್ಸು ಡಿಪ್ರೆಷನ್ಗೆ ಹೋಗೋ ಚಾನ್ಸಸ್ ಇರ್ತಿತ್ತು. ಸಪ್ಲಿಮೆಂಟ್ರಿ ಅನ್ನೋ ವರ್ಡ್ ಇಟ್ ಸೆಲ್ಫ್ ನೆಗೆಟಿವ್ ಅನ್ನೋದು ಒಂದು ಮೀನಿಂಗ್ ಕೊಡುತ್ತೆ ಅನ್ನೋದು ಒಂದು ಕಾರಣದಿಂದ ವಿದ್ಯಾರ್ಥಿಗಳಿಗೆ ಡಿಪ್ರೆಷನ್ನು ಅಥವಾ ಲೋ ಫೀಲ್ ಆಗಬಾರ್ದು ಅಂತ ಒಂದು ಕಾರಣದಿಂದ ಸರ್ಕಾರ ಏನು ಮಾಡಿದೆ, ಈ ಸತಿ ಸಪ್ಲಿಮೆಂಟ್ರಿ ಅನ್ನೋದು ವರ್ಡ್ನೇ ತೆಗೆದುಬಿಟ್ಟು 3 ಬೋರ್ಡ್ ಎಕ್ಸಾಮ್ಸ್ ಅಂತ ಮಾಡಿದ್ದಾರೆ. ಅಂದರೆ 3 ಬೋರ್ಡ್ ಎಕ್ಸಾಮ್ಸ್ ಅಂದ್ರೇನು, ಈಗ ಈ ತಿಂಗಳು 25ರಿಂದ ಇನ್ನೇನು 10 ದಿನ ಇದೆ ಎಕ್ಸಾಮ್ಸು. ಇನ್ನೊಂದು 25ರಿಂದ ನಿಮಗೆ ಎಕ್ಸಾಮ್ ಸ್ಟಾರ್ಟ್ ಆಗುತ್ತೆ. SSLC ಮಾರ್ಚ್ 25 ಟು ಏಪ್ರಿಲ್ 6. ಇದು ಫಸ್ಟ್ ಬೋರ್ಡ್ ಎಕ್ಸಾಮ್ ಅಂತ ಕನ್ಸಿಡರ್ ಆಗುತ್ತೆ. ಈ ಫಸ್ಟ್ ಬೋರ್ಡ್ ಎಕ್ಸಾಮಲ್ಲಿ ಎಲ್ಲ 6 ಸಬ್ಜೆಕ್ಟನ್ನು ಎಲ್ಲ ಮಕ್ಕಳನ್ನು ಅಟೆಂಡ್ ಮಾಡಲೇಬೇಕು. ಸೊ ಬರೀಲೇಬೇಕಿದು ಫಸ್ಟ್ ಬೋರ್ಡ್ ಎಕ್ಸಾಮ್. ಇಲ್ಲಿ ಎಲ್ಲೂ ಯಾರು ಅಬ್ಸೆಂಟ್ ಆಗಬಾರ್ದು. ಸೊ ಇಲ್ಲಿ 3 ಬೋರ್ಡ್ ಎಕ್ಸಾಮಲ್ಲಿ ಫಸ್ಟ್ ಬೋರ್ಡ್ ಎಕ್ಸಾಮ್ ಈಗ ಶುರು ಆಗುತ್ತೆ ಮಾರ್ಚ್ 25ರಿಂದ. ಇಲ್ಲಿ ಈ ಬೋರ್ಡ್ ಎಕ್ಸಾಮಲ್ಲಿ ಈಗ ನೀವೆಲ್ಲನೂ ಬರೀತೀರಲ್ವ, 6 ಸಬ್ಜೆಕ್ಟನ್ನು ಬರೀತೀರ. ಇಲ್ಲೇನಾಗುತ್ತೆ, ರಿಸಲ್ಟ್ಸ್ ಬರುತ್ತೆ ನಿಮಗೆ ಒಂದು ಏಪ್ರಿಲ್ ಎಂಡ್ ರೇಂಜಲ್ಲಿ ನಿಮಗೆ ರಿಸಲ್ಟ್ಸ್ಗಳು ಬರುತ್ತೆ. ಏಪ್ರಿಲ್ ಎಂಡ್ ಆರ್ ಮೇ ಫಸ್ಟ್ ವೀಕಲ್ಲಿ ನಿಮ್ಗೆ ರಿಸಲ್ಟ್ಸ್ ಬರುತ್ತೆ. ಆ ರಿಸಲ್ಟ್ಸಲ್ಲಿ ಈಗ ನಿಮಗೆ ಪರ್ಟಿಕ್ಯುಲರ್ ಸಬ್ಜೆಕ್ಟು, ಈಗ ಎಕ್ಸಾಮ್ ಉದಾಹರಣೆಗೆ ನಾನು ಏನು ತೊಗೊಳ್ತೀನಿ, ಮ್ಯಾಥಮೆಟಿಕ್ಸ್ ತೊಗೊಳ್ತೀನಿ. ಸೊ ಮ್ಯಾಥಮೆಟಿಕ್ಸಲ್ಲಿ ಈಗ ಒಂದು ಸ್ಟೂಡೆಂಟ್ಗೆ ಫಸ್ಟ್ ಬೋರ್ಡ್ ಎಕ್ಸಾಮಲ್ಲಿ ಈಗ 80 ಮಾರ್ಕ್ಗೆ ಅವ್ರಿಗೆ ಒಂದು 60-65 ಮಾರ್ಕ್ಸ್ ಬಂದಿದೆ ಅಂತ ಅಂದ್ಕೊಳ್ಳಿ. ಬಟ್ ಆ ಸ್ಟೂಡೆಂಟ್ಗೆ 75ರಿಂದ 76, 77 ಮಾರ್ಕ್ಸ್ ಬರುವಂಥದ್ದು ಚಾನ್ಸಸ್ ಇದೆ ಅಂತ ಆ ಮಗುವಿಗೆ ಅನಿಸಿದ್ರೆ, ಆ ಸ್ಟೂಡೆಂಟ್ಗೆ ಅನಿಸಿದರೆ ಆ ಮಗು ಏನು ಮಾಡ್ಬೋದು, 2ನೇ ಬೋರ್ಡ್ ಎಕ್ಸಾಮ್ನ ಅಟೆಂಡ್ ಮಾಡ್ಬೋದು. ಆಗ ಅಟೆಂಡ್ ಮಾಡಿ ಆ ಬೋರ್ಡ್ ಎಕ್ಸಾಮಲ್ಲಿ ಮ್ಯಾಥ್ಸ್ ಒಂದೇ ಸಬ್ಜೆಕ್ಟು ಬರೀಬೋದು. ಎಲ್ಲನೂ ಮತ್ತೆ ಬರೀಬೇಕು ಅಂತ ಅವಶ್ಯಕತೆ ಇಲ್ಲ. ಯಾವ ಸಬ್ಜೆಕ್ಟಲ್ಲಿ ಅವರಿಗೆ ಸ್ಯಾಟಿಸ್ಫ್ಯಾಕ್ಷನ್ ಆಗಿಲ್ಲ ಮಾರ್ಕ್ಸು, ಆ ಸಬ್ಜೆಕ್ಟ್ನ ಮತ್ತೆ ಅವರು 2ನೇ ಬೋರ್ಡ್ ಎಕ್ಸಾಮಲ್ಲಿ ಬರೀಬೋದು. ಈಗ ಅಲ್ಲಿ ಕೂಡ ಬರೀತೀರ, ರಿಸಲ್ಟ್ಸ್ ಬರುತ್ತೆ. ಈಗ ಫಸ್ಟ್ ಎಕ್ಸಾಮಲ್ಲಿ ಈಗ ನಿಮಗೆ 65 ಬಂದಿದೆ, 2ನೇ ಎಕ್ಸಾಮಲ್ಲಿ ನಿಮ್ಗೆ ಏನಾದ್ರೂ ಅಪ್ಪಿತಪ್ಪಿ 60 ಬಂತು ಅಂತ ಅಂದ್ಕೊಳ್ಳಿ. ಆಗ ನೀವು ಒಂದು ಆಪ್ಷನ್ ಏನಿದೆ, 3ನೇ ಬೋರ್ಡ್ ಎಕ್ಸಾಮ್ ಕೂಡ ನೀವು ಬರೀಬೋದು. ಇನ್ನೊಂದು ಎಕ್ಸಾಮ್ ಬರೆದು ಅಲ್ಲಿ ಟ್ರೈ ಮಾಡ್ಬೋದು. ಈಗ ಬೇಡ, ನನಗೆ 3ನೇ ಎಕ್ಸಾಮ್ ನಾನು ಬರೆಯೋದಿಲ್ಲ ಅಂತ ನೀವು ಅಂದ್ಕೊಂಡ್ರೆ, ಇಲ್ಲಿ 65 ಬಂದಿದೆ ಫಸ್ಟ್ ಬೋರ್ಡ್ ಎಕ್ಸಾಮು, ಸೆಕೆಂಡ್ ಬೋರ್ಡ್ ಎಕ್ಸಾಮಲ್ಲಿ 60 ಬಂದಿದೆ. ಸೊ ನಿಮಗೆ ಬೆಸ್ಟ್ ಯಾವುದು? 65. ಸೊ 65ನ್ನೇ ಅವರು ತೊಗೊಳ್ತಾರೆ, ಡಿಪಾರ್ಟ್ಮೆಂಟವ್ರು 65ನ್ನೇ ತೊಗೊಂಡು ನಿಮ್ಮ ಮಾರ್ಕ್ಸ್ ಕಾರ್ಡಲ್ಲಿ ದ ಬೆಸ್ಟ್ ಮಾರ್ಕ್ಸನ್ನೇ ಎಂಟ್ರ್ ಆಗುತ್ತೆ. ಸೊ 60 ಆಗೋದಿಲ್ಲ.
ಓಕೆ. ಇನ್ ಕೇಸ್ ಥರ್ಡ್ ಬೋರ್ಡ್ ಎಕ್ಸಾಮ್ ನೀವು ಬರೀತೀರಾ, ಅಲ್ಲಿ ನಿಮಗೆ 70 75 ಬಂತು ಅಂದ್ಕೊಂಡ್ರೆ ಆ ಮಾರ್ಕ್ಸ್ ನಿಮಗೆ ಮಾರ್ಕ್ಸ್ ಕಾರ್ಡಲ್ಲಿ ಎಂಟ್ರಿ ಆಗುತ್ತೆ. ಈಗ ಕ್ಲಿಯರ್ ಆಯ್ತಲ್ಲ? 6 ಸಬ್ಜೆಕ್ಟನ್ನು ಫಸ್ಟ್ ಬೋರ್ಡ್ ಎಕ್ಸಾಮಲ್ಲಿ ಕಂಪಲ್ಸರಿಯಾಗಿ ಅಟೆಂಡ್ ಮಾಡಬೇಕು. 2ನೇ ಮತ್ತು 3ನೇ ಎಕ್ಸಾಮಲ್ಲಿ 6 ಬರೀಬೇಕು ಅನ್ನೋ ಅವಶ್ಯಕತೆ ಇಲ್ಲ. ಮಾರ್ಕ್ಸ್ ಕಮ್ಮಿ ಆಗಿದ್ದರೆ ಅಥವಾ ಫೇಲ್ ಆಗಿದ್ದರೆ ಮಾತ್ರ ಆ ಪರ್ಟಿಕ್ಯುಲರ್ ಸಬ್ಜೆಕ್ಟಿಗೆ ಮಾತ್ರ ನೀವು 2ನೇ ಎಕ್ಸಾಮ್ ಮತ್ತು 3ನೇ ಎಕ್ಸಾಮಲ್ಲಿ ಅಟೆಂಡ್ ಮಾಡ್ಬೋದು. ಇದರ ಉದ್ದೇಶ ಏನಂತಂದರೆ ಎಲ್ಲ ಮಕ್ಕಳನ್ನು ಪಾಸಾಗಬೇಕು ಅನ್ನೋ ಉದ್ದೇಶ ಮಾತ್ರ ಇದು ಮುಂದೆ ಇದೆ. ಸೊ ಎಲ್ಲ ಫೇಲ್ ಆಗೋದು, ಅವ್ರು ಡಿಪ್ರೆಷನ್ಗೆ ಹೋಗೋದು ಅಥವಾ ಮಕ್ಕಳು ಭವಿಷ್ಯ ಹಾಳಾಗಬಾರ್ದು ಅನ್ನೋ ಉದ್ದೇಶದಿಂದ ಈ 3 ಬೋರ್ಡ್ ಎಕ್ಸಾಮು ಮಾಡಿದ್ದಾರೆ ಸರ್ಕಾರ. ಸೊ ಇದನ್ನು ಮಕ್ಕಳು ನೀವು ಯೂಸ್ ಮಾಡ್ಕೊತೀರಾ, ರೈಟ್? ಸೊ ನನ್ನ ಪರ್ಸನಲ್ ಒಪಿನಿಯನ್ ಅಂದರೆ ಫಸ್ಟ್ ಬೋರ್ಡ್ ಎಕ್ಸಾಮಲ್ಲೇ ಎಲ್ಲನೂ ಚೆನ್ನಾಗಿ ಓದಿ ಫಸ್ಟ್ ಬೋರ್ಡ್ ಎಕ್ಸಾಮಲ್ಲಿ ಎಲ್ಲ ಕ್ಲಿಯರ್ ಮಾಡಿಕೊಂಡಷ್ಟು ನಿಮಗೆ ಒಳ್ಳೆಯದು ಅಂತ ನನ್ನ ವೈಯಕ್ತಿಕ ಅಭಿಪ್ರಾಯನ ಹೇಳ್ತೀನಿ. ಸೊ ಈಗ ಬೋರ್ಡ್ ಎಕ್ಸಾಮಲ್ಲಿ ನಿಮಗೆ ಕ್ಲಿಯರ್ ಆಯಿತು. ಈಗ ನೆಕ್ಸ್ಟ್ ಏನು ಮಾಡಬೇಕು? ಈಗ ನೀವು ಎಕ್ಸಾಮ್ ಈಗ ಓದೋಕ್ಕೆ ಶುರು ಮಾಡ್ತೀರಾ. ಎಕ್ಸಾಮ್ ಓದಬೇಕು. ಎಕ್ಸಾಮ್ ಓದಾಗಿದೆ. ಈಗ ಎಕ್ಸಾಮ್ ಸೆಂಟ್ರಿಗೆ ಈಗ ಅಟೆಂಡ್ ಮಾಡಬೇಕು. ಈಗ ಎಕ್ಸಾಮ್ ಸೆಂಟ್ರಿಗೆ ಹೋಗಬೇಕು. ಎಕ್ಸಾಮ್ ಸೆಂಟ್ರ್ ಬಗ್ಗೆ ಒಂದು ಸ್ವಲ್ಪ ಹೇಳ್ತೀನಿ ಈಗ ನಿಮಗೆ. ಈಗ ಮೊದಲಿನ ಹಾಗೆ ಎಕ್ಸಾಮ್ ಸೆಂಟ್ರ್ಗಳು ತುಂಬ ಇಲ್ಲ. ಸೊ ಎಲ್ಲನೂ ಕ್ಲಸ್ಟರ್ ವೈಸು ಅಥವಾ ಬ್ಲಾಕ್ ವೈಸು ಕಮ್ಮಿ ಮಾಡಿದ್ದಾರೆ ಎಲ್ಲನೂ. ಸೊ ಇಲ್ಲೇನಾಗುತ್ತೆ, ಎಕ್ಸಾಮಿನೇಷನ್ ಸೆಂಟ್ರ್ ಹೇಗಿರುತ್ತೆ ಪಿಕ್ಚರು ಅಂತಂದರೆ, ಮೊದಲು CC ಕ್ಯಾಮ್ರಾಗಳು ಮೊದಲು ಇಲ್ಲಿವರೆಗೂ ಇತ್ತು, ಈಗಲೂ ಕೂಡ CC ಕ್ಯಾಮ್ರಾ ಇರುತ್ತೆ. ಬಟ್ ಆ CC ಕ್ಯಾಮ್ರಾನ ಎಲ್ಲ ಸೆಂಟರ್ಗಳಲ್ಲಿರೋ CC ಕ್ಯಾಮ್ರಾನ ಅದನ್ನು ಅಬ್ಸರ್ವ್ ಮಾಡೋದಕ್ಕೆ ಅಂತಲೇ ಒಂದು ಸೆಟ್ ಆಫ್ ಟೀಮು ಬೋರ್ಡಲ್ಲಿ ಡಿಪಾರ್ಟ್ಮೆಂಟ್ ಥ್ರೂ ಅದು ಸೆಟ್ ಮಾಡಿದೆ. ಸೊ ನಿಮ್ಮನ್ನೆಲ್ಲ ಅವರು ಗಮನಿಸ್ತಾ ಇರ್ತಾರೆ, ಹೇಗೆ ನಡೀತದೆ, ಎಲ್ಲಿ ನಡೀತದೆ, ಎಲ್ಲೋ ಒಂದು ಕಡೆ ಮಾಲ್ ಪ್ರಾಕ್ಟೀಸ್ ನಡೀತಾ ಇದೆ ಅಥವಾ ಏನೋ ಒಂದು ಕಡೆಯಲ್ಲಿ ಡಿಸ್ಟರ್ಬ್ ಆಗಿದೆ ಅಂತಂದರೆ ಇಮ್ಮಿಡಿಯೇಟಾಗಿ ಅವ್ರಿಗೆ ಅದು ನೋಟಿಸ್ಗೆ ಹೋಗುತ್ತೆ, ಅವ್ರಿಗೆ ಗೊತ್ತಾಗುತ್ತೆ. ಸೊ ಹಾಗಾಗಿ CC ಕ್ಯಾಮ್ರಾಸು ವರ್ಕ್ ಆಗ್ತಾ ಇರುತ್ತೆ. ಪ್ಲಸ್ ಇನ್ನೊಂದು ಈ ಸತಿ ವಿಶೇಷವಾಗಿ ಡ್ರೋನ್ ಕ್ಯಾಮರಾಸು ವರ್ಕ್ ಆಗ್ತಾಯಿದೆ. ಡ್ರೋನ್ ಕ್ಯಾಮರಾ ಬಂದು ನಿಮ್ಮ ಎಲ್ಲಿ ಎಕ್ಸಾಮ್ ಸೆಂಟ್ರ್ ಸುತ್ತಮುತ್ತ ಅದು 24 hours ನಿಮ್ಮ ಎಕ್ಸಾಮ್ ಮುಗಿಯೋವರೆಗೂ ಆಲ್ ದ 6 ಸಬ್ಜೆಕ್ಟ್ಸಿಂದಲೂ ಆ ಡ್ರೋನ್ ಕ್ಯಾಮ್ರಾ ಕೂಡ ಹಾರಾಡ್ತಾ ಇರುತ್ತೆ. ನಿಮ್ಮ ಎಕ್ಸಾಮ್ ಸೆಂಟ್ರ್ಗಳ ಮೇಲೆ ಇರುತ್ತೆ. ಅಂದರೆ ಕಂಪ್ಲೀಟಾಗಿ ಹೊರಗಡೆಯಿಂದ ಯಾವುದೇ ವ್ಯಕ್ತಿ ಮತ್ತು ಒಳಗಡೆಯಿಂದ ಯಾವುದೇ ವ್ಯಕ್ತಿ ಅನುಮಾನಾಸ್ಪದವಾಗಿ ಯಾರೂ ಈಚೆ ಅಥವಾ ಒಳಗಡೆ ಓಡಾಡೋಂಗಿಲ್ಲ. ಸೊ ಅದನ್ನು ಅಬ್ಸರ್ವ್ ಮಾಡೋದಕ್ಕೋಸ್ಕರ ಈ ಡ್ರೋನ್ ಕ್ಯಾಮ್ರಾನ ಅಳವಡಿಸಿರ್ತಾರೆ. ಮತ್ತು ನೀವು ನಿಮ್ಮ ರೆಗ್ಯುಲರ್ ಯೂನಿಫಾರ್ಮ್ ನೀವು ಹಾಕ್ಕೊಳ್ತೀರಾ. ಸೊ ನೀವು ಈಗ ಸ್ಮಾರ್ಟ್ ವಾಚಸ್ಸು ಅದೆಲ್ಲ ಏನೂ ಹಾಕ್ಕೊಳಂಗಿಲ್ಲ. ಸೊ ಈ ಥರ ನಿಮ್ಮ ಎಕ್ಸಾಮಿನೇಷನ್ ಸೆಂಟ್ರು ಈ ಥರ ಇರುತ್ತೆ. ಸೊ ಓಕೆ, ಹೆದರ್ಕೊಳ್ಳೋಂಥ ಅವಶ್ಯಕತೆ ಇಲ್ಲ. ಮೊದಲೇನಿತ್ತು ಅದೇ ಥರನೇ ಇದೆ. ಒಂದು ಎಕ್ಸ್ಟ್ರಾ ಏನಂದರೆ ಡ್ರೋನ್ ಕ್ಯಾಮ್ರಾ ಒಂದು ಹಾರಾಡುತ್ತೆ. ಇನ್ನೊಂದು ಸೆಕೆಂಡ್ ಪಾಯಿಂಟ್ ಏನಂತಂದರೆ, ಇಲ್ಲಿವರೆಗೆ ಏನಾಗ್ತಿತ್ತು, ಆ ಪರ್ಟಿಕ್ಯುಲರ್ ಸ್ಕೂಲ್ ಟೀಚರ್ಸು ಅಂದರೆ ಈಗ ಹೈಸ್ಕೂಲ್ ಟೀಚರ್ಸು, ನಮ್ಮ ಸ್ಕೂಲ್ ಟೀಚರ್ಸು ಇನ್ನೊಂದು ಸೆಂಟ್ರಿಗೆ ಹೋಗೋರು, ಅವರು ಬಂದು ಇಲ್ಲಿಗೆ ಬರೋರು. ಈ ಸತಿ ಏನಾಗ್ತದೆ, ಹೈಸ್ಕೂಲ್ ಟೀಚರ್ಸ್ ಯಾವ ಹೈಸ್ಕೂಲ್ ಟೀಚರ್ ಕೂಡ ಇನ್ವಿಜಿಲೇಷನ್ ಕೆಲಸಕ್ಕೆ ಆಗ್ತಾಯಿಲ್ಲ. ಯಾಕಂದರೆ ಈ ಥರ ಮ್ಯಾಲ್ ಪ್ರಾಕ್ಟೀಸ್ ನಡೆಯುತ್ತೆ ಅನ್ನೋ ಒಂದು ಕಾರಣಕ್ಕೋಸ್ಕರ ಯಾವ ಟೀಚರ್ಸ್ ಹೈಸ್ಕೂಲ್ ಟೀಚರ್ಸ್ಗೂ ಯಾವ ಸೆಂಟ್ರಲ್ಲೂ ಆಗ್ತಾಯಿಲ್ಲ. ಎಲ್ಲ ಪ್ರೈಮರಿ ಟೀಚರ್ಸು ಇರ್ತಾರೆ. ಸೊ ಎಲ್ಲ ಪ್ರೈಮರಿ ಟೀಚರ್ಸು ಇರ್ತಾರೆ. ಈಗ ನಿಮ್ಮ ಶಾಲೆಯೇ ಒಂದು ಎಕ್ಸಾಮ್ ಸೆಂಟರ್ ಆಗಿದೆ ಅಂತಂದರೆ ನಿಮ್ಮ ಶಾಲೆಯ ಯಾವುದೇ ಟೀಚರ್ ಆಗಲಿ ಯಾವುದೇ ಸಿಬ್ಬಂದಿನಾಗಲಿ ಅಲ್ಲಿ ತೊಗೊಳೋದಿಲ್ಲ. ಸೊ ಎಲ್ಲದಕ್ಕೂ ಬೇರೆ ಕಡೆಯಿಂದ ಬರ್ತಾರೆ. ಓಕೆ, ನಿಮ್ಮ ಟೀಚರ್ಸ್ ಪ್ರೈಮರಿ ಟೀಚರ್ಸು ಬೇರೆ ಕಡೆ ಹೋಗ್ತಾರೆ. ಹಾಗಾಗಿ ಈಗ ಹೈಸ್ಕೂಲ್ ಟೀಚರ್ಸ್ ಏನಂತಂದರೆ ಅವರಿಗೆ ಡೈರೆಕ್ಟಲ್ಲಿ ಈ ಸತಿ ಏನು ಮಾಡಿದ್ದಾರೆ, ಟ್ರೈನಿಂಗ್ ಅಂತ ಸೆಷನ್ಸ್ ಸ್ಟಾರ್ಟ್ ಮಾಡ್ತಾಯಿದ್ದಾರೆ. ಟ್ರೈನಿಂಗ್ ಕೊಡೋದಕ್ಕೆ ಇದು ಮಾಡ್ತಾಯಿದ್ದಾರೆ. ಹೈಸ್ಕೂಲ್ ಟೀಚರ್ಸ್ ಎಲ್ಲ ಆಲ್ ದ 6 days ಅವರಿಗೆ ಟ್ರೈನಿಂಗ್ ಇರುತ್ತೆ. ಯಾವುದೇ ಹೈಸ್ಕೂಲ್ ಟೀಚರ್ಸು ಯಾವುದೇ ಸ್ಕೂಲಲ್ಲೂ ಇರೋದಿಲ್ಲ. ಸೊ ಎಲ್ಲ ಪ್ರೈಮರಿ ಟೀಚರ್ಸು ಅಟೆಂಡ್ ಮಾಡ್ತಾರೆ. ಇದೊಂದು ನೆನಪಿಟ್ಕೊಳ್ಳಿ. ಸೊ ನೆಕ್ಸ್ಟ್ ಈಗ ಎಕ್ಸಾಮಿನೇಷನ್ ಸೆಂಟ್ರ್ ಬಗ್ಗೆ ಈಗ ನಿಮಗೆ ಕ್ಲಾರಿಟಿ ಸಿಕ್ತು ಅಂದ್ಕೊಂಡಿದ್ದೀನಿ. ಈಗ ಹೌ ಟು ಪ್ರಿಪೇರ್ ಫಾರ್ ಎಕ್ಸಾಮಿನೇಷನ್. ಈಗ ಎಕ್ಸಾಮಿನೇಷನ್ ನೀವು ಪ್ರಿಪೇರ್ ಮಾಡ್ತಿಲ್ಲ, ಈಗಾಗಲೇ ತುಂಬ ಕಮ್ಮಿ ಸಮಯ ಇದೆ ಅಲ್ವಾ. ಸೊ ಇಲ್ಲಿ ನೀವು ಹಾರ್ಡ್ ವರ್ಕ್ ಮಾಡೋ ಅವಶ್ಯಕತೆ ಇಲ್ಲ. ಇಷ್ಟು ತಿಂಗಳುಗಳು ಹಾರ್ಡ್ ವರ್ಕ್ ಮಾಡಿದ್ದೀರ. ಈಗ ಸ್ಮಾರ್ಟ್ ವರ್ಕ್ ಮಾಡೋ ಟೈಮ್ ಬಂದಿದೆ. ಸ್ಮಾರ್ಟ್ ವರ್ಕ್ ಅಂತಂದರೆ ಏನು, ಈಗಾಗಲೇ ನಿಮಗೆಲ್ಲ ಬ್ಲೂ ಪ್ರಿಂಟ್ ಬಗ್ಗೆ ಚೆನ್ನಾಗಿ ಗೊತ್ತಿದೆ ಅಂತ ಅಂದ್ಕೊಂಡಿದ್ದೀನಿ. ಬ್ಲೂ ಪ್ರಿಂಟು ನಿಮ್ಮ ಟೀಚರ್ಸ್ ನಿಮ್ಗೆ ಹೇಳಿರ್ತಾರೆ. ಇನ್ ಕೇಸ್ ಗೊತ್ತಿಲ್ಲ ನಿಮಗೆ ಅಂತಂದರೆ ಅವಶ್ಯಕವಾಗಿ ಈ ದಿನವೇ KSEAB.Karnataka.government.in ಸೊ ಈ ವೆಬ್ಸೈಟ್ಗೆ ಹೋಗಿ ನೀವು ಆಲ್ ದ ಸಬ್ಜೆಕ್ಟ್ಸ್ ಬ್ಲೂ ಪ್ರಿಂಟ್ನ ಡೌನ್ಲೋಡ್ ಮಾಡಿಕೊಂಡು ಅಕಾರ್ಡಿಂಗ್ ಟು ಬ್ಲೂ ಪ್ರಿಂಟ್ ಅಂದರೆ ಏನು ಅಂತ ಗೊತ್ತಿದೆ ಅಂತ ಅಂದ್ಕೊಂಡಿದ್ದೀನಿ. ಸೊ ಬ್ಲೂ ಪ್ರಿಂಟ್ ಅಂದರೆ ಈಗ ನಿಮಗೆ ಗೊತ್ತಿದೆ, ನಮ್ಮದೆಲ್ಲ ಸಬ್ಜೆಕ್ಟು ಥೀಮ್ ವೈಸ್. ಸೊ ಚಾಪ್ಟರ್ ವೈಸ್ ಎಲ್ಲ ಮಾರ್ಕ್ಸ್ ಡಿಸ್ಟ್ರಿಬ್ಯೂಟ್ ಆಗ್ತಿರೋದು ಥೀಮ್ ವೈಸ್. ಸೊ ಆ ಥರ ಯಾವ ಥರ ಮಾರ್ಕ್ಸ್ ಡಿಸ್ಟ್ರಿಬ್ಯೂಟ್ ಆಗಿದೆ ಅನ್ನೋದ್ರ ಥೀಮ್ ವೈಸ್ ಮೇಲೆ ಈ ಬ್ಲೂ ಪ್ರಿಂಟ್ ತಯಾರಾಗಿರುತ್ತೆ. ಸೊ ಹಾಗಾಗಿ ನೀವು ಆ ಬ್ಲೂ ಪ್ರಿಂಟ್ನ ಪ್ರಕಾರ ನೀವು ಓದ್ತಾ ಹೋದರೆ ಈಗ ಸ್ಮಾರ್ಟಾಗಿ ನಿಮಗೆ ಒಳ್ಳೆ ಮಾರ್ಕ್ಸ್ ಬರೋದ್ರಲ್ಲಿ ಸಂಶಯನೇ ಇಲ್ಲ.
ಮತ್ತು ಇನ್ನೊಂದು ಟಿಪ್ ಏನು ಹೇಳಕ್ಕೆ ಹೇಳ್ತೀನಿ ಅಂತಂದರೆ, ಈಗ ನೀವು ಫಸ್ಟ್ ಏನು ಮಾಡ್ತೀರಿ, 10 ದಿನ ಉಳ್ಕೊಂಡಿದೆ, ಈಗ ತುಂಬ ಕಮ್ಮಿ ಸಮಯ ಇದ್ದಾರೆ. ಈಗ ನೀವೇನು ಮಾಡಬೇಕು, ಈಗ ಟೆನ್ಷನ್ ಮಾಡ್ಕೊಂಡರೆ ಫಸ್ಟು ನಿಮಗೆ ಯಾವ್ದು ಈಸಿಯೆಸ್ಟ್ ಚಾಪ್ಟರ್ಸ್ ಇರುತ್ತೆ, ಲೈಕ್ ಪಾಸಿಂಗ್ ಪ್ಯಾಕೇಜ್ ಅಂತ ಅಂದ್ಕೊಳ್ಳಿ, ಅದನ್ನು ಫಸ್ಟು ರಿವಿಷನ್ ಮಾಡಿ ಮುಗಿಸಿ. ಅದಾದಮೇಲೆ ನೀವು ಸ್ಕೋರಿಂಗ್ ಪ್ಯಾಕೇಜ್ನ ಮುಗಿಸಿ. ಈಗ ಟೈಮ್ ಟೇಬಲ್ ಅಂತೂ ಆಲ್ರೆಡಿ ಸೆಟ್ ಮಾಡ್ಕೊಂಡಿದ್ದೀರಾ, ಮನೇಲಿ ಹೇಗೆ ಓದಬೇಕು ಅಂತ. ಹಾಕ್ಕೊಂಡಿಲ್ಲ ಅಂದರೆ ಇನ್ನೂ ಕಾಲ ಮಿಂಚಿಲ್ಲ, ಈಗಲೂ ಕೂಡ ಮನೆಯಲ್ಲಿ ಒಂದು ಟೈಮ್ ಟೇಬಲ್ ಸೆಟ್ ಮಾಡ್ಕೊಳ್ಳಿ. ಡೈಲಿ ನೀವು 8 ರಿಂದ 10 ಗಂಟೆ ಅಂದರೆ 8 to 10 ಅವರ್ಸ್ ನೀವು ಓದಲೇಬೇಕೀಗ. ಈಗ 8 to 10 ಅವರ್ಸ್ ನೀವು ಯಾವ ಸಬ್ಜೆಕ್ಟು ನಿಮಗೆ ಕಷ್ಟ ಅನಿಸಿದೆ ಆ ಸಬ್ಜೆಕ್ಟ್ನ ಸ್ವಲ್ಪ ಜಾಸ್ತಿ ಅವರ್ಸ್ ಇಟ್ಕೊಂಡು ಪ್ರಾಕ್ಟೀಸ್ ಮಾಡಿ. ಮ್ಯಾಥ್ಸ್ ಬಗ್ಗೆ ಒಂದು ಹೇಳ್ತೀನಿ ಅಂದರೆ ಅದು ಡೈಲಿ ನೀವು ಪ್ರಾಕ್ಟೀಸ್ ಮಾಡಲೇಬೇಕು. ನಿಮಗೆ ಗೊತ್ತಿದೆ, ಮ್ಯಾಥ್ಸ್ ಈಸ್ ಫಾರ್ ನಾಟ್ ಫಾರ್ ರೈಟಿಂಗ್ ಆರ್ ರೀಡಿಂಗ್, ಇಟ್ ಈಸ್ ಫಾರ್ ಪ್ರಾಕ್ಟೀಸಿಂಗ್. ಸೊ ಹಾಗಾಗಿ ನೀವು ಡೈಲಿ ಮ್ಯಾಥ್ಸ್ನ ಒಂದು 2 ಅವರ್ಸ್ या 3 ಅವರ್ಸ್ ಇಟ್ಕೊಂಡು ಪ್ರಾಕ್ಟೀಸ್ ಮಾಡಿದ್ರೆ ಯು ವಿಲ್ ಸ್ಕೋರ್ ವೆರಿ ಗುಡ್ ಮಾರ್ಕ್ಸ್. ಓಕೆ, ಅದೇ ಥರ ಸೈನ್ಸಲ್ಲೂ ಡಯಾಗ್ರಾಮ್ಸ್ಗಳನ್ನ ಪ್ರಾಕ್ಟೀಸ್ ಮಾಡ್ಕೊಳ್ಳಿ. ಆಮೇಲೆ ಚಿಕ್ಕದಾಗಿ ಒಂದು ಚೀಟಿಗಳನ್ನ ಬರ್ಕೊಳ್ಳಿ, ಥೀರಮ್ಸು ಅದು ಇದ್ರ ಮೇಲೆ, ಅದನ್ನು ನಿಮ್ಮ ಗೋಡೆ ಮೇಲೋ ಸ್ಟಡಿ ಟೇಬಲ್ ಮೇಲೋ ಎಲ್ಲರೂ ಹಾಕ್ಕೊಂಡು ಅದನ್ನು ನೋಡೋ ಅಭ್ಯಾಸ ಮಾಡ್ಕೊಳ್ಳಿ. ಇನ್ನು 10 ದಿನ ನೀವು ಸ್ಮಾರ್ಟ್ ವರ್ಕ್ ಮಾಡಿದ್ರೆ ಖಂಡಿತ ನಿಮಗೆ ಒಳ್ಳೆ ಮಾರ್ಕ್ಸ್ ಸಿಗುತ್ತೆ. ಇನ್ನೊಂದು ರಿಕ್ವೆಸ್ಟ್ ಏನಂತಂದರೆ, ಈ ಮೊಬೈಲ್ನ ಸ್ವಲ್ಪ ಆದಷ್ಟು 10 ದಿನ ನಿಮ್ಮ ಹತ್ರ ಇಟ್ಕೊಳ್ಳೇಬೇಡಿ. ಯಾವುದೇ ಆಗಲಿ, ಮೊಬೈಲ್ ಆಗಲಿ, ಟಿ ವಿ ಆಗಲಿ, ಕಂಪ್ಲೀಟಾಗಿ ಸ್ಟಾಪ್ ಮಾಡಿರೋದು ಬೇಕಾಗಿಲ್ಲ. ಈಗ ನೀವು ಟೆಕ್ಸ್ಟ್ ಬುಕ್ ಇಟ್ಕೊಳ್ಳಿ, ನಿಮ್ಮ ಬ್ಲೂ ಪ್ರಿಂಟ್ ಪಕ್ಕದಲ್ಲಿ ಇಟ್ಕೊಳ್ಳಿ, ನೀವೇ ಪ್ರಿಪೇರ್ ಮಾಡ್ಕೊಂಡಿರೋದು ಒಂದು ನೋಟ್ಸ್ ಇರಲಿ. ಸೊ ಅಕಾರ್ಡಿಂಗ್ ಟು ದಟ್ ನೀವು ಓದ್ತಾ ಹೋದರೆ ಒಳ್ಳೆ ಮಾರ್ಕ್ಸ್ ಖಂಡಿತ ಬರುತ್ತೆ. ಈಗ ನಿಮಗೀಗ 3 ಬೋರ್ಡ್ ಎಕ್ಸಾಮ್ಸ್ ಬಗ್ಗೆ ಗೊತ್ತಾಗಿದೆ ಅಂತ ನಾನು ಅಂದ್ಕೊಂಡಿದ್ದೀನಿ. ಏನೂ ಡೌಟ್ಸ್ ಇಲ್ಲ, ಅದು 3 ಬೋರ್ಡ್ ಎಕ್ಸಾಮ್ಸ್ ಏನಾಗುತ್ತೆ ಅಂತ. ಇಲ್ಲಿವರೆಗೂ ಕನ್ಫ್ಯೂಷನ್ಸ್ ಇತ್ತು, ತುಂಬ ಸ್ಟೂಡೆಂಟ್ಸ್ಗೆ ಕನ್ಫ್ಯೂಷನ್ಸ್ ಇತ್ತು. 6 ಸಬ್ಜೆಕ್ಟನ್ನು 3 ಸತಿ ಬರೀಬೇಕಾ ಅಂತ. ಇಲ್ಲ ಫಸ್ಟ್ ಎಕ್ಸಾಮ್ 2 ಸಬ್ಜೆಕ್ಟೇ 3ರಲ್ಲಿ ಬರ್ಕೊಂಡು ಒಳ್ಳೆ ಮಾರ್ಕ್ಸ್ ತೆಗಿಬೋದಾ ಅಂತ. ಖಂಡಿತ ಎಲ್ಲ ಕ್ಲಿಯರ್ ಆಗಿದೆ ಅಂದ್ಕೊಂಡಿದ್ದೀನಿ. ಫಸ್ಟ್ ಬೋರ್ಡ್ ಎಕ್ಸಾಮು ಕಂಪಲ್ಸರಿ 6 ಕೂಡ ಬರೀಲೇಬೇಕು. ಓಕೆ, ಸೊ ಈಗ ಎಕ್ಸಾಮ್ಗೆ ಹೋಗೋ ದಿನ ಬರ್ತಾಯಿದೆ, ಇನ್ನೇನು 25, ಇನ್ನೊಂದು ಸ್ವಲ್ಪ ದಿನವೇ ಇದೆ. ಈ ಎಕ್ಸಾಮ್ಗೆ ಹೋದಾಗ ನೀವು ಅಲ್ಲಿ ಹೇಗೆ ಏನೇನು ಪ್ರಿಪೇರ್ ಮಾಡ್ಕೊಂಡು ಹೋಗಬೇಕು, ಎಕ್ಸಾಮ್ ಸೆಂಟ್ರಿಗೆ ಏನು ಪ್ರಿಪೇರ್ ಮಾಡ್ಕೊಂಡು ಹೋಗಬೇಕು ನಿಮಗೆ ಚೆನ್ನಾಗಿ ಗೊತ್ತಿದೆ. ನೋಡಿ ಇಲ್ಲಿ ಎಕ್ಸಾಮಿನೇಷನ್ ಅಂದರೆ ಏನು? an examination is a test to show the knowledge and ability of a student. It is a test to see how good somebody is at something. ಇಲ್ಲಿ ನಿಮಗೆ ಪರೀಕ್ಷೆ ಅನ್ನೋದು ನಿಮ್ಮ ಮೆಮೊರಿನ ಟೆಸ್ಟ್ ಮಾಡೋದಕ್ಕಲ್ಲ, ನಿಮ್ಮ ನಾಲೆಡ್ಜ್ ಎಷ್ಟಿದೆ, ಎಷ್ಟು ಓದಿದ್ದೀರಾ, ಎಷ್ಟು ತಿಳ್ಕೊಂಡಿದ್ದೀರಾ ಅನ್ನೋದ್ರ ಬಗ್ಗೆ ಮಾಡ್ಕೊಳ್ತದ್ದು ಒಂದು ಪರೀಕ್ಷೆ. ಓಕೆ, ಈಗ ಇಲ್ಲಿ ಫಸ್ಟ್ ನೀವೇನು ಮಾಡ್ಕೊಬೇಕು, ನೀವು ಫಸ್ಟ್ ಇಲ್ಲಿ ಪ್ಯಾನಿಕ್ ಆಗೋ ಅವಶ್ಯಕತೆಯೇ ಇಲ್ಲ. ಪ್ಯಾನಿಕ್ ಆಗೋ ಎಕ್ಸಾಮ್ ಹತ್ರ ಬರ್ತಾ ಇದೆ ಅಂತ ಟೆನ್ಷನ್ ಮಾಡ್ಕೊಬೇಡಿ. ಸೊ ಇಲ್ಲಿ ಫಸ್ಟ್ ಟಿಪ್ಸಿಗೆ ಏನು ಹೇಳಬೇಕು ಅಂತಂದರೆ, ಫಸ್ಟ್ ನಾನು ಆಗಲೇ ಹೇಳಿದಾಗೆ ಒಂದು ಟೈಮ್ ಟೇಬಲ್ನ ಪ್ರಿಪೇರ್ ಮಾಡ್ಕೊಳ್ಳಿ. ಸೊ ಅಕಾರ್ಡಿಂಗ್ ಟು ಟೈಮ್ ಟೇಬಲ್ ನೀವು ಸ್ಟ್ರಿಕ್ಟಾಗಿ ಟೈಮ್ ಟೇಬಲ್ಗೆ ಸ್ಟಿಕ್ ಆಗಬೇಕು. ಈಗ ಡೈಲಿ 8 to 10 ಅವರ್ಸ್ ಹಾಕ್ಕೊಂಡಿದ್ದೀರಾ. ಈಗ ಮಾರ್ನಿಂಗ್ 5 to 6, 6 to 7, 7 to 8 ಮ್ಯಾಥ್ಸ್ ಅಂತ ಹಾಕ್ಕೊಂಡಿದ್ದೀರಾ. ಸೊ ಮ್ಯಾಥ್ಸ್ನ ಕಂಪಲ್ಸರಿ 3 ಅವರ್ಸ್ ಕೂತ್ಕೊಂಡು ಓದಬೇಕು. ಓಕೆ, ಕಂಪ್ಲೀಟಾಗಿ ಬೆಳಗ್ಗೆಯಿಂದ ರಾತ್ರಿವರೆಗೂ ನೀವು ಓದ್ತಾನೇ ಇರ್ರಿ ಅಂತ ನಾನು ಹೇಳ್ತಾ ಇಲ್ಲ, ಮಧ್ಯದಲ್ಲಿ ರಿಲ್ಯಾಕ್ಸ್ ಕೂಡ ಆಗಿ ನಿಮ್ಗೆ ಯಾವುದು ಇಷ್ಟ ಇದೆ ಹಾಬಿ ಅದನ್ನು ಮಾಡಿ. ಈಗ ಹೊರಗಡೆ ಟಿ ವಿ ನೋಡಬೇಕಾ, ಒಂದು ಹಾಫ್ ಆನ್ ಅವರ್ ಟಿ ವಿ ನೋಡಿ. ಮೊಬೈಲ್ ನೋಡಬೇಕಾ, ಅದಕ್ಕೊಂದು 10 to 15 ಮಿನಿಟ್ಸ್ ನೋಡಿ, ಬಟ್ ಅದನ್ನು ಪಕ್ಕದಲ್ಲಿ ಇಟ್ಕೊಂಡು ಮಾತ್ರ ಓದಬೇಡಿ. ಓಕೆ, ಹೊರಗಡೆ ಹೋಗಿ, ಮತ್ತು ಎಲ್ಲದಕ್ಕಿಂತ ಮುಖ್ಯವಾಗಿ ಒಳ್ಳೆ ಊಟ ಮಾಡುವಂಥದ್ದು. ಸೊ ಬ್ರೇಕ್ಫಾಸ್ಟ್ನ ಸ್ಕಿಪ್ ಮಾಡಬೇಡಿ. ಬೆಳಗ್ಗೆ ತಿಂಡಿ, ಮಧ್ಯಾಹ್ನ ಊಟ, ಒಳ್ಳೆ ಫುಡ್ ತಿನ್ನೋದಕ್ಕೆ ಶುರು ಮಾಡಿ. ರಾತ್ರಿ ಸ್ವಲ್ಪ ಚೆನ್ನಾಗಿ ನಿದ್ರೆ ಮಾಡಿ. ಒಂದು 8 ಅವರ್ಸ್, ಮಿನಿಮಮ್ 6 to 8 ಅವರ್ಸ್ ನಿದ್ರೆ ಅವಶ್ಯಕವಾಗಿ ಬೇಕಾಗಿರುತ್ತೆ. ಸೊ ಅದನ್ನು ನಿದ್ರೆ ಮಾಡಿ. ಓಕೆ, ಈಗಿಲ್ಲಿ ನೀವು ನೆಕ್ಸ್ಟ್ ಏನು ಮಾಡ್ಕೊಬೇಕು, ಇಲ್ಲಿ ನಾನು ಹೇಳಿದಾಗೆ ಈಸಿಯೆಸ್ಟ್ ಚಾಪ್ಟರ್ಸ್ನ ಫಸ್ಟ್ ಫಿನಿಷ್ ಮಾಡಿ. ಈಸಿಯೆಸ್ಟ್ ಚಾಪ್ಟರ್ಸ್ನ ಫಸ್ಟ್ ಪ್ರಾಕ್ಟೀಸ್ ಮಾಡಿಕೊಡಿ. ಅಂದರೆ ಈಸಿಯೆಸ್ಟ್ ಚಾಪ್ಟರ್ಸ್ ಅಂದರೆ ನಿಮಗೆ ಗೊತ್ತಿದೆ. ಈಗ ನಮ್ಮ ಕ್ವಶನ್ ಪೇಪರ್ ಪ್ಯಾಟರ್ನ್ ಹೇಗಿದೆ ಅಂತ ಎಲ್ಲರಿಗೂ ಗೊತ್ತಿದೆ, ಅದು ಹೇಳೋದು ಅವಶ್ಯಕತೆ ಇಲ್ಲ ಅಂದ್ಕೊತೀನಿ. ಸೊ ಇಲ್ಲಿ 80 ಮಾರ್ಕ್ಸ್ ಹೇಗೆ ಡಿಸ್ಟ್ರಿಬ್ಯೂಟ್ ಆಗಿದೆ ಅಂತ ಗೊತ್ತಿದೆ ನಿಮಗೆ. 40 ಮಾರ್ಕ್ಸ್ ಅಥವಾ 50 ಮಾರ್ಕ್ಸು ಈಸಿಯೆಸ್ಟ್ ಕ್ವಶನ್ಸೇ ಬರುತ್ತೆ. ಓಕೆ, ಸೊ ಹಾಗಾಗಿ 40 to 50 ಮಾರ್ಕ್ಸು ನಿಮಗೆ ಈಸಿ ಚಾಪ್ಟರ್ಸಿಂದನೇ ಬರೋದ್ರಿಂದ ನೀವು ಆ ಈಸಿ ಚಾಪ್ಟರ್ನ ಫಸ್ಟು ಮುಗಿಸ್ಕೊಳ್ಳಿ. ಓಕೆ, ಬಟ್ 20% ಮಾತ್ರ ನಿಮಗೆ ಅಪ್ಲಿಕೇಶನ್ ಬೇಸ್ಡ್ ಇರುತ್ತೆ. ಇನ್ನು ಬಾಕಿ ಎಲ್ಲ ಆಲ್ಮೋಸ್ಟ್ ನಿಮಗೆ ಈಸಿಯಾಗಿರುತ್ತೆ. ಸೊ ಹಾಗಾಗಿ ನೀವು ಅದನ್ನು ಫಸ್ಟು ಈಸಿಯೆಸ್ಟ್ ಚಾಪ್ಟರ್ಸ್ನ ಮುಗಿಸ್ಕೊಳ್ಳಿ. ನಿಮಗೆ ಕಾನ್ಫಿಡೆನ್ಸ್ ಲೆವೆಲ್ ಇನ್ಕ್ರೀಸ್ ಆಯಿತು ಅಂದಾಗ ನೆಕ್ಸ್ಟ್ ನೀವು ನಿಮ್ಗೆ ಯಾವುದು ಟಫ್ ಅನಿಸುತ್ತೆ ಆ ಸಬ್ಜೆಕ್ಟ್ನ ಪ್ರಾಕ್ಟೀಸ್ ಮಾಡೋದಕ್ಕೆ ಶುರು ಮಾಡಿ. ಇದರಿಂದ ಏನಾಗುತ್ತೆ, ನಿಮ್ಮ ಆತ್ಮವಿಶ್ವಾಸ ಜಾಸ್ತಿ ಆಗ್ತಾ ಹೋಗುತ್ತೆ. ನೆಕ್ಸ್ಟ್ ಏನು ಮಾಡಬೇಕು, ಈಗ ನಾನು ಆಗಲೇ ಹೇಳಿದಾಗೆ ಸ್ಮಾರ್ಟ್ ವರ್ಕ್ ಏನು,
ಟೆಕ್ಸ್ಟ್ ಬುಕ್ ಇಟ್ಕೊಂಡು, ಕ್ಲಾಸ್ ವರ್ಕ್ ಇಟ್ಕೊಂಡು, ಗೈಡ್ಗಳು ಇಟ್ಕೊಂಡು, ಇರೋಬರೋ ಬುಕ್ಸ್ ಇಲ್ಲಿವರೆಗೆ ಏನೇನು ನೋಟ್ಸ್ ನೋಡಿದ್ದೀರಾ, ಆ ಪಿ ಡಿ ಎಫು, ಈ ಪಿ ಡಿ ಎಫು ಎಲ್ಲ ಪ್ರಿಂಟೌಟ್ ತೊಗೊಂಡು ಇಟ್ಕೊಂಡು ಕೂತಿರ್ತೀರ. ಖಂಡಿತ ಎಲ್ಲನೂ ಮುಂದೆ ಇಟ್ಕೊಂಡು ಇಟ್ಕೊಂಡ್ಬಿಡಿ. ಸೊ ಈಗ ನೀವು ಈಗೇನು ಮಾಡಬೇಕು ಅಂತಂದರೆ, ತುಂಬ ಕಮ್ಮಿ ಅವಧಿ ಇರೋದ್ರಿಂದ ನೀವು ಯಾವ್ಯಾವ ಪೇಪರ್ಸ್ ಪ್ರಾಕ್ಟೀಸ್ ಮಾಡಬೇಕು ಅಂದರೆ, ಪ್ರೀವಿಯಸ್ ಇಯರ್ಸ್ ಕ್ವಶನ್ ಪೇಪರ್ಸು. ಸೊ ಪ್ರೀವಿಯಸ್ ಇಯರ್ಸ್ ಕ್ವಶನ್ ಪೇಪರ್ಸು ಒಂದು 7-8 ವರ್ಷದ ಪ್ರೀವಿಯಸ್ ಇಯರ್ಸ್ ಕ್ವಶನ್ ಪೇಪರ್ಸು, ಆಲ್ ದ ಸಬ್ಜೆಕ್ಟ್ಸು, ಅದನ್ನು ಪ್ರಾಕ್ಟೀಸ್ ಮಾಡಿ. ನಂತರ ಏನು ಮಾಡ್ತೀರೋ ನೀವು, ಮಾಡೆಲ್ ಪೇಪರ್ ಇಸ್ ವೆರಿ ವೆರಿ ಇಂಪಾರ್ಟೆಂಟ್. ಸೊ ಮಾಡೆಲ್ ಪೇಪರ್ ಪ್ರಾಕ್ಟೀಸ್ ಮಾಡಿ. ಸ್ಟೇಟ್ ಲೆವೆಲ್ಗೆ ಮೊನ್ನೆದಾನೆ ಪ್ರಿಪ್ರೇಟರಿ ಎಕ್ಸಾಮ್ಸ್ ಮುಗೀತು, ಆ ಪೇಪರ್ ಪ್ರಾಕ್ಟೀಸ್ ಮಾಡಿ. ಮತ್ತು ಡಿಸ್ಟ್ರಿಕ್ಟ್ ವೈಸ್ ಪ್ರಾಕ್ಟೀಸ್ ಪೇಪರ್ 1 and 2 2 ನಡೆದಿದೆ ಅಲ್ಲ. ಸೊ ಆ ಪೇಪರ್ಸು ಟೋಟಲಾಗಿ ನಿಮಗೆ ಎಲ್ಲ ಸೇರಿದ್ರೆ ನಿಮಗೆ 15ರಿಂದ 16 ಕ್ವಶನ್ ಪೇಪರ್ಸು. ನೀವು 15ರಿಂದ 16 ಕ್ವಶನ್ ಪೇಪರ್ ಸಾಲ್ವ್ ಮಾಡಿದ್ರೆ ಸಾಕು, ನಿಮಗೆ 60 to 70% ಮಾರ್ಕ್ಸ್ ಖಂಡಿತ ಅದರಿಂದನೇ ಬರುತ್ತೆ. ಸೊ ಟೆನ್ಷನ್ ಆಗೋ ಅವಶ್ಯಕತೆ ಇಲ್ಲ. ಓಕೆ, ಈ ಪೇಪರ್ಸ್ನ ಈಗ ಪ್ರಾಕ್ಟೀಸ್ ಮಾಡ್ತಾ ಹೋಗಿ. ನೆಕ್ಸ್ಟ್ ಏನು ಮಾಡ್ತೀರಾ ನೀವು, ಈಗ ಫಾರ್ಮುಲಾಸು ಬಹ್ಯಾಟ್ ಮಾಡಬೇಕು ಚೆನ್ನಾಗಿ. ಸೊ ಫಾರ್ಮುಲಾಸು ಎಲ್ಲರೂ ಒಂದು ಕಡೆ ಬರೆದಿಟ್ಕೊಡಿ, ಅದನ್ನು ಪ್ರಾಕ್ಟೀಸ್ ಮಾಡ್ತಾ ಹೋಗಿ. ಥೀರಮ್ಸೂ ಅಷ್ಟೇ, ಡೈಲಿ ಅದನ್ನು ಥೀರಮ್ನ ಎಷ್ಟಪ್ಪ ಒಂದೊಂದು ಥೀರಮ್ಮು ನಿಮಗೆ ಮ್ಯಾಕ್ಸಿಮಮ್ ಟು ಮ್ಯಾಕ್ಸಿಮಮ್ಮು ಒಂದು 3 to 4 minutes ಇರಿಸುತ್ತೆ. ಸೊ ಅದನ್ನು ಡೈಲಿ ಬರೆಯೋಕ್ಕೆ ಶುರು ಮಾಡಿ. ಆಮೇಲೆ ಡಯಾಗ್ರಾಮ್ಸ್ ಒಂದು 5 minutesಲ್ಲಿ ಒಂದು ಡಯಾಗ್ರಾಮ್ನ ಡ್ರಾ ಮಾಡ್ಬೋದು. ಸೊ ಹಾಗಾಗಿ ಆ ಡಯಾಗ್ರಾಮ್ಸ್ನ ಡೈಲಿ ಪ್ರಾಕ್ಟೀಸ್ ಮಾಡ್ತಾ ಹೋಗಿ. ಈಗ ಪೊಯಮ್ ಏನು ಕನ್ನಡದಲ್ಲಿ, ಇಂಗ್ಲೀಷಲ್ಲಿ, ಹಿಂದಿಯಲ್ಲಿ ಪೊಯಮ್ಸು ನಿಮಗೆ ಗೊತ್ತಿದೆ ಯಾವ್ದು ಬರುತ್ತೆ, ಪ್ರೀವಿಯಸ್ ಇಯರ್ಸ್ ಎಲ್ಲ ನೋಡಿರ್ತೀರಲ್ಲ. ಸೊ ಆ ಪದ್ಯಗಳನ್ನ ಚೆನ್ನಾಗಿ ಬ್ಯಾಟ್ ಮಾಡಿಕೊಡಿ. ಮತ್ತು ಮ್ಯಾಪ್ ಹೇಗೆ ಡ್ರಾ ಮಾಡಬೇಕು, ಏನು ಲೊಕೇಟ್ ಮಾಡಬೇಕು, ಸೊ ಅದು ಕೂಡ ಚೆನ್ನಾಗಿ ಕಲ್ತ್ಕೊಡಿ. ಮೇಯ್ನಾಗಿ ಲ್ಯಾಂಗ್ವೇಜಲ್ಲಿ ಬೇಕಾಗಿರೋದು ಗ್ರಾಮರ್. ಸೊ ಆ ಗ್ರಾಮರ್ನ ತುಂಬ ಥರವಾಗಿ ಪ್ರಾಕ್ಟೀಸ್ ಮಾಡ್ಕೊಳ್ಳಿ. ಓಕೆ, ಇದಾದಮೇಲೆ ಈಗ ಎಲ್ಲದಕ್ಕಿಂತ ಇನ್ನೊಂದು ಈ ಮಧ್ಯದಲ್ಲಿ ಒಂದು ಇಂಪಾರ್ಟೆಂಟ್ ವಿಷಯ ಏನು ಹೇಳ್ತೀನಿ ಅಂತಂದರೆ, ಯಾವುದೇ ರೂಮರ್ಸ್ನ ಟ್ರಸ್ಟ್ ಮಾಡಬೇಡಿ. ಈಗಾಗಲೇ ನೋಡಿ ಒಂದು ರೂಮರ್ ಅನ್ನೋದಕ್ಕಿಂತನೂ ಸ್ವಲ್ಪ ಕನ್ಫ್ಯೂಷನ್ಸ್ ಆಯಿತು. ಏನಾಯಿತು, 5th, 8th, 9th ಬೋರ್ಡ್ ಎಕ್ಸಾಮ್ಸು ಇತ್ತು. ಮಧ್ಯದಲ್ಲಿ ಏನಾಯಿತು, ಈಗ ಒಂದು 2-3 ದಿನದಿಂದ ಹೈಕೋರ್ಟ್ ಜಡ್ಜ್ಮೆಂಟ್ ಕೊಟ್ಟು ಬೋರ್ಡ್ ಎಕ್ಸಾಮ್ ಬೇಡ ಅಂತ. ಸೊ ಹಾಗಾಗಿ ಎಲ್ಲ ಟೀಚರ್ಸ್ಗೂ, ಡಿಪಾರ್ಟ್ಮೆಂಟ್ಗೂ, ಎಲ್ಲ ಮುಖ್ಯವಾಗಿ ಸ್ಟೂಡೆಂಟ್ಸ್ಗಳಿಗೆ ತುಂಬಾ ಕನ್ಫ್ಯೂಷನ್ಸ್ ಆಗಿಬಿಟ್ರು. ಅವರು ಬೋರ್ಡ್ ಎಕ್ಸಾಮ್ ಅಂದರೆ ಏನು ಅಂತಲೇ ಆ 5th ಮಕ್ಕಳಿಗೆ ಸ್ವಲ್ಪ ಭಯ ಇರುತ್ತೆ. ಸೊ ಅವ್ರಿಗೆ ಬೋರ್ಡ್ ಎಕ್ಸಾಮ್ ಇಲ್ಲ ಅಂಥೇಳಿ ಅದು ಒಂದೇ ದಿನ ನಡೆದಿದ್ದು. ಮತ್ತು ನೆಕ್ಸ್ಟ್ ಡೇ ಏನಾಯಿತು, ಇಲ್ಲ ಬೋರ್ಡ್ ಎಕ್ಸಾಮ್ ಅಲ್ಲ, ಇದು ಎವ್ಯಾಲ್ಯೂಷನ್ನು ಟೆಸ್ಟ್ ಥರ ಎಕ್ಸಾಮ್ ಥರ ಮಾಡ್ತಾ ಇರೋದು ಅಂತ ಮತ್ತೆ ಇನ್ನೊಂದು ಹೇಳಿದ್ರು. ಸೊ ಈಗೆಲ್ಲ ಆಗುತ್ತೆ, ನಿಮಗೂ ಆ ಥರ ಎಲ್ಲ ಆಗೋ ಚಾನ್ಸಸ್ ಇನ್ ಕೇಸ್ ಬರೋದಿಲ್ಲ, ಬಂದರೆ ಕನ್ಫ್ಯೂಷನ್ ಆಗೋ ಅವಶ್ಯಕತೆ ಇಲ್ಲ. ಸೊ ಯಾವುದೇ ಒಂದು ರೂಮರ್ಸ್ಗೂ ಸೊ ಗಮನ ಕೊಡಬೇಡಿ ಆ ಕಡೆ. ಪೇಪರ್ ಲೀಕ್ ಆಗಿದೆ ಅನ್ನೋದು, ಇಲ್ಲ ಎಕ್ಸಾಮ್ ಪೋಸ್ಟ್ಪೋನ್ ಆಗಿದೆ ಅನ್ನೋದು, ಇಲ್ಲ ಈ ಥರ ಇರುತ್ತೆ, ಆ ಥರ ಇರುತ್ತೆ. ಖಂಡಿತ ಈ ಗಾಸಿಪ್ಗಳು ಅವರು ಇವರು ಅರ್ಧಂಬರ್ಧ ತಿಳ್ಕೊಂಡಿರ್ತಾರಲ್ಲ, ಅಂಥವ್ರ ಮಾತುಗಳಿಗೆಲ್ಲ ನೀವು ಬೆಲೆ ಕೊಟ್ಟು ಕನ್ಫ್ಯೂಷನ್ಸ್ ಆಗಬೇಡಿ. ನಿಮಗೆ ಯಾವುದೇ ಡೌಟ್ಸ್ ಇದ್ರೂ ನಿಮ್ಮ ಪರ್ಟಿಕ್ಯುಲರ್ ಸಬ್ಜೆಕ್ಟ್ ಟೀಚರ್ಸ್ಗೆ ಕೇಳಿ ಅದನ್ನು ಕ್ಲಾರಿಫೈ ಮಾಡಿಕೊಡಿ. ನೆಕ್ಸ್ಟ್ ಈಗ ಎಕ್ಸಾಮ್ಗೆ ಈಗ ಹೋಗೋದಿಲ್ಲ, ಬಂತು 21ನೇ ತಾರೀಕು ಅಂದರೆ ಬೆಳಗ್ಗೆನೇ ಇದೆಲ್ಲ ರೆಡಿ ಮಾಡ್ಕೊಂಡ್ಬಿಡ್ತೀರಾ? ಇಲ್ಲ ಅಲ್ವಾ? ಸೊ 24ನೇ ತಾರೀಕು ಹಿಂದಿನ ದಿನ ಏನೇನು ರೆಡಿ ಮಾಡ್ಕೊಳ್ತೀರಾ? ಎಲ್ಲ ನೀವೇ ಏನೇನು ತೊಗೊಂಡೋಗ್ಬೇಕು ಎಕ್ಸಾಮ್ಗೆ, ಅದನ್ನೆಲ್ಲ ಈಗ ಯೂನಿಫಾರ್ಮ್ ಆಗಲಿ ಅರೇಂಜ್ ಮಾಡಿ ಇಟ್ಕೊಳೋದು, ನೀಟಾಗಿ ಶೂಸ್ ಪಾಲಿಷ್ ಮಾಡಿ ಇಟ್ಕೊಳೋದು, ಯಾವುದೇ ಪೆನ್ನು, ಪೇಪರು, ಜಮೆಟ್ರಿಕಲ್ ಇನ್ಸ್ಟ್ರೂಮೆಂಟ್ಸು ಏನೇನು ತೊಗೊಳ್ಬೇಕು ಇದನ್ನೆಲ್ಲ ರೆಡಿ ಮಾಡಿ ಹಿಂದಿನ ದಿನವೇ ಇಟ್ಕೊಂಡಿರ್ತೀರ. ಈಗ ಆ ದಿನ ಬೆಳಗ್ಗೆ ಯಾವಾಗಲೂ ಅಷ್ಟೇ ಚೆನ್ನಾಗಿ ನಿದ್ರೆ ಮಾಡಿ. ಎಕ್ಸಾಮ್ ಹಿಂದಿನ ದಿನ ನಿದ್ರೆ ಮಾಡಿ. ರಾತ್ರಿ ಫುಲ್ಲು ನಿದ್ರೆಗೆಟ್ಟು ಓದೋವಂಥ ಸ್ಟೂಡೆಂಟ್ಸ್ನ ನಾನು ನೋಡಿದ್ದೀನಿ. ರಾತ್ರಿ ಎಲ್ಲ ನಿದ್ರೆಗೆಟ್ಟು ಓದಿರ್ತಾರೆ, ಬೆಳಗ್ಗೆ ಖಂಡಿತ ಯಾವುದೂ ಕೂಡ ನೆನಪು ಬರೋದಿಲ್ಲ. ಕನ್ಫ್ಯೂಷನ್ಸ್ ಆಗ್ತೀರಾ, ಮತ್ತು ಫ್ರಸ್ಟ್ರೇಟೆಡ್ ಮೈಂಡ್ ಆಗಿರುತ್ತೆ, ಏನೂ ಬರೆಯೋದಕ್ಕೆ ಸಾಧ್ಯ ಆಗೋದಿಲ್ಲ. ಸೊ ಹಾಗಾಗಿ ಈ ತಪ್ಪು ಕೆಲಸ ಮಾಡಬೇಡಿ. ಚೆನ್ನಾಗಿ ರಾತ್ರಿ ನಿದ್ರೆ ಮಾಡಿ, ಬೆಳಗ್ಗೆ ಎದ್ದು ಫ್ರೆಶ್ ಮೈಂಡಿಂದ ನೀವೇನು ಮಾಡ್ತೀರಾ, ಇದು ಎಲ್ಲದಕ್ಕಿಂತ ಮುಂಚೆ ನೀವೇನು ಮಾಡ್ತೀರಾ, ಅಡ್ಮಿಷನ್ ಟಿಕೆಟ್ ನೋಡ್ಕೊಂಡಿರ್ತೀರ, ಯಾವ ಡೇಟಲ್ಲಿ ಯಾವ ಎಕ್ಸಾಮ್ ಇದೆ, ಏನು ಟೈಮ್ ಇದೆ, ಇದು ಕರೆಕ್ಟಾಗಿ ತಿಳ್ಕೊಂಡಿದ್ದೆ. ಈಗ ಇದನ್ನು ಯಾಕೆ ಹೇಳ್ತಾ ಇದ್ದೀನಿ ಅಂದರೆ, ಮೊನ್ನೆ ನಾನು ಪಿ ಯು ಸಿ ಎಕ್ಸಾಮ್ಸ್ ಈಗಾಗಲೇ ನಡೀತಾ ಇದೆ. ಸೊ ಮ್ಯಾಥ್ಸ್ ಎಕ್ಸಾಮ್ ದಿನ ನಾನೊಂದು ಎಕ್ಸಾಮಿನೇಷನ್ ಸೆಂಟರ್ ಹತ್ರ ಹೋದಾಗ ಅಲ್ಲಿ ಒಂದು ಸ್ಟೂಡೆಂಟು ಹೋಗಿದ್ದಾಗ ಆ ಸ್ಟೂಡೆಂಟ್ ಪಾಪ ಕಾಲೇಜ್ ಅಂತ ಅಡ್ಮಿಷನ್ ಟಿಕೆಟಲ್ಲಿ ಕ್ಲಿಯರಾಗಿ ನೋಡಿಲ್ಲ. ಮೇ ಬಿ ಯಾರೂ ಗೈಡೆನ್ಸ್ ಕೂಡ ಕೊಟ್ಟಿಲ್ಲ, ಪೇರೆಂಟ್ಸು ಕೊಟ್ಟಿಲ್ಲ, ಈವನ್ ಟೀಚರ್ಸು ಕೊಟ್ಟಿಲ್ಲ ಅಂತ ಅಂದ್ಕೊಳ್ತೀನಿ ನಾನು. ಏನು ಮಿಸ್ಟೇಕ್ ಆಗಿದೆಯೋ ಅದು. ಆ ಪೇರೆಂಟು 9:30ಗೆ ಬಂದಿದ್ದಾರಲ್ಲ ಅವರು. ಈಗ 10ಗೆ ಇರೋದು ಎಕ್ಸಾಮ್ಸ್ಗೆ 9:30ಗೆ ಬಂದಿದ್ದಾರೆ. ಸೊ 10 o'clock ಆಯಿತು. ಒಳಗಡೆ ಚೆಕ್ ಮಾಡಬೇಕಾದ್ರೆ ಗೊತ್ತಾಗ್ತಾ ಇದೆ ಅದು ಅವ್ನ ಸೆಂಟ್ರ್ ಅವನು ಬಂದಿರೋದು ಈ ಕಾಲೇಜ್ ಹತ್ರ ಬಂದಿದ್ದಾನೆ. ಸೊ ಎಷ್ಟೊತ್ತಿದೆ ಎಕ್ಸಾಮ್ಸ್ಗೆ? 10:15 ಸ್ಟಾರ್ಟ್ ಆಗುತ್ತೆ. 10ಗೆ ಆಲ್ರೆಡಿ ಒಳಗಡೆ ಚೆಕ್ ಇನ್ ಆಗಬೇಕು. ಸೊ ಆ ಹುಡುಗ ಇನ್ನೂ ಇಲ್ಲೇ ಇದ್ದಾನೆ.
ಎಷ್ಟು ಗಾಬರಿಯಿಂದ ಅವ್ರು ಅಲ್ಲಿ ಹೋದರು ಅಂದರೆ ಇಲ್ಲಿಂದ ಯೂನಿವರ್ಸಿಟಿಗೆ ಹೋಗೋದಕ್ಕೆ ಅವ್ರಿಗೆ 40 ಮಿನಿಟ್ಸ್ ಬೇಕಾಗಿತ್ತು. ಮತ್ತು ಆಮೇಲೆ ಏನಾಯಿತು ನಂಗೆ ಗೊತ್ತಿಲ್ಲ. ಬಟ್ ಈ ಥರ ಆಗಬಾರ್ದು ಅನ್ನೋ ದೃಷ್ಟಿಯಿಂದ ನಾನು ಈ ಉದಾಹರಣೆ ನಿಮಗೆ ಹೇಳ್ತಾ ಇದ್ದೀನಿ. ನಿಮ್ಮ ಅಡ್ಮಿಷನ್ ಟಿಕೆಟ್ನ ಫಸ್ಟ್ ಚೆಕ್ ಮಾಡಿ. ನಿಮ್ಗೆ ಅರ್ಥ ಆಗಲಿಲ್ಲ, ಒಂದಕ್ಕಿಂತ 2 ಸತಿ ನಿಮ್ಮ ಟೀಚರ್ಸ್ನ ಕೇಳ್ಕೊಳ್ಳಿ, ಯಾವ ಸೆಂಟ್ರು ಎಲ್ಲಿ ಬರುತ್ತೆ ಅಡ್ರೆಸ್ಸು. ಎಲ್ಲದಕ್ಕಿಂತ ಬೆಸ್ಟ್ ಏನು ಗೊತ್ತಾ, ಎಕ್ಸಾಮ್ ದಿನ ಹೋಗಿ ಅಲ್ಲಿ ಹುಡ್ಕೋದ್ಕಿಂತನೂ ಹಿಂದಿನ ದಿನ ಅಥವಾ ಅದಕ್ಕೆ ಮುಂಚೆ 1-2 ದಿನ ಮುಂಚೆನೇ ಎಲ್ಲಿ ಎಕ್ಸಾಮಿನೇಷನ್ ಸೆಂಟರ್ ಇದೆ, ಅದು ಎಲ್ಲಿ ಬರುತ್ತೆ, ಹೇಗೆ ಹೋಗೋದು, ಅದನ್ನು ಫಸ್ಟು ತಿಳ್ಕೊಂಡ್ಬಿಟ್ಟು ಬನ್ನಿ. ಸೆಂಟ್ರ್ ಎಲ್ಲಿದೆ ಅನ್ನೋದು ಫಸ್ಟು ತಿಳ್ಕೊಳ್ಳಿ. ಓಕೆ, ಸೊ ಆ ದಿನ ನೀವು ಫ್ರೆಶ್ ಮೈಂಡಿಂದ ಹೋಗ್ತೀರಾ, ಡೇಟ್ ನೋಡ್ತೀರಾ, ಟೈಮ್ ನೋಡ್ತೀರಾ, ಸಬ್ಜೆಕ್ಟ್ ಯಾವುದು ಅಂತ ಗೊತ್ತಿರುತ್ತೆ. ಸೊ ಸೆಂಟ್ರು ನಿಮಗೆ ಗೊತ್ತಿರುತ್ತೆ. ಸೊ ನೀಟಾಗಿ ಇದನ್ನು ಫಾಲೋ ಮಾಡಿ ಹೋಗಿ. ಆಮೇಲಿಂದ ಏನು ತೊಗೊಳ್ತೀರ ನೀವು, ಎಕ್ಸ್ಟ್ರಾ ಪೆನ್ಸಿಲ್ ತೊಗೊಂಡೋಗಿ. ಕೆಲವೊಂದು ಮಕ್ಳು ಏನು ಮಾಡ್ತಾರೆ, ಹೊಸ ಪೆನ್ ತೊಗೊತಾರೆ. ಅವತ್ತು ಎಕ್ಸಾಮ್ ದಿನಾನೇ ಆ ಪೆನ್ನ ಓಪನ್ ಮಾಡಬೇಕು, ಒಂದು ನಂಬಿಕೆ, ಆ ಹೊಸ ಪೆನ್ನನ್ನು ಅಲ್ಲೇ ಬರಿಬೇಕು. ಈ ತಪ್ಪು ಕೆಲಸ ಮಾಡಬೇಡಿ ಅಂತ ನಾನು ಹೇಳ್ತೀನಿ. ಏನಕ್ಕಂದರೆ ಆ ಹೊಸ ಪೆನ್ನು ನೀವು ಯೂಸ್ ಮಾಡಿರಲ್ಲ, ಅಲ್ಲಿ ಓಪನ್ ಮಾಡೋಕ್ಕೆ ಹೋದಾಗ ಅದು ಬರಿದರೇನೂ ಇರ್ಬೋದು, ಅಥವಾ ನಿಮ್ದೇನೋ ಪ್ರಾಬ್ಲಮ್ ಇರ್ಬೋದು, ಏನೋ ಒಂದು ಆಗ್ಬೋದು, ಹೇಳ್ಬೋದು, ಚಾನ್ಸಸ್ ಇದೆ. ಅದು ಆಗೋದಿಲ್ಲ ಅಂತಲೂ ಹೇಳೋಕ್ಕಾಗಲ್ಲ, ಆಗುತ್ತೆ ಅಂತಲೂ ಹೇಳೋಕ್ಕಾಗಲ್ಲ. ಸೊ ಆ ರಿಸ್ಕ್ ಯಾಕೆ ತೊಗೊಳ್ಬೇಕು? ಹಾಗಾಗಿ ಯಾವುದೇ ಹೊಸ ಪೆನ್ನಾಗಲಿ 1-2 ದಿನದ ಮುಂಚೆ ಅದನ್ನು ಬರೆದು ಪ್ರಾಕ್ಟೀಸ್ ಮಾಡ್ಕೊಳ್ಳಿ. ಸೊ ಆ ಪೆನ್ನು ನೀವು ಯಾವ ಪೆನ್ನಲ್ಲಿ ಯೂಸ್ಡ್ ಆಗಿರ್ತೀರ ಅಂಥ ಪೆನ್ ತೊಗೊಳೋದ್ರಿಂದ ತುಂಬ ಒಳ್ಳೆಯದು. ಸೊ ಹಾಗಾಗಿ ಆ ಪೆನ್ಗಳನ್ನ ಇಟ್ಕೊಳ್ಳಿ. ಬ್ಲೂ ಮತ್ತು ಬ್ಲ್ಯಾಕ್ ಪೆನ್ನು ನೀವು ಎಕ್ಸಾಮಲ್ಲಿ ಬರಿಬೋದು. ಬ್ಲೂ ಕಲರ್ ಮತ್ತು ಬ್ಲ್ಯಾಕ್ ಕಲರು ಬಾಲ್ ಪೆನ್ನ ತೊಗೊಂಡು ಹೋಗಬೇಕಾಗುತ್ತೆ. ಸೊ ಹಾಗಾಗಿ ಆ ಪೆನ್ನ ರೆಡಿ ಮಾಡಿ ಇಟ್ಕೊಳ್ಳಿ. ಮತ್ತು ಜಾಮೆಟ್ರಿಕಲ್ ಇನ್ಸ್ಟ್ರೂಮೆಂಟ್ಸಲ್ಲೂ ನಾನು ನೋಡಿದ್ದೀನಿ, ಹೊಸ ಸೆಟ್ಟನ್ನು ಎಕ್ಸಾಮ್ಗೆ ಅಂತಲೇ ಪಾಪ ಪೇರೆಂಟ್ಸೂ ಅದನ್ನು ತೊಗೊಂಡು, ಪಾಪ ಅವರು ಒಳ್ಳೆ ಭಾವನೆಯಿಂದ ಕೊಡ್ತಾರೆ, ಮಕ್ಕಳು ಕೂಡ ಖುಷಿಯಾಗಿ ತೊಗೊಂಡೋಗ್ತಾರೆ. ಆ ಹೊಸ ಸೆಟ್ ಕೆಲವೊಂದು ಸತಿ ಆ ಪ್ರೊಟ್ರಾಕ್ಟರ್ ಪ್ರಾಬ್ಲಮ್ ಕೊಡ್ಬೋದು, ಕಂಪಸ್ ಪ್ರಾಬ್ಲಮ್ ಕೊಡ್ಬೋದು. ಸೊ ಹಾಗಾಗಿ ನೀವು ಆಲ್ರೆಡಿ ಸ್ವಲ್ಪ ಯೂಸ್ಡ್ ಆಗಿರ್ತೀರ ಆ ಇನ್ಸ್ಟ್ರೂಮೆಂಟ್ಸಲ್ಲಿ ಅನ್ನೋದನ್ನು ತೊಗೊಂಡೋಗಿ, ಅದೆಲ್ಲ ಸರಿ ಇದೆಯಾ ಅಂತೆಲ್ಲ ನೋಡಿಕೊಂಡು ಸೊ ಇನ್ಸ್ಟ್ರೂಮೆಂಟ್ಸನ್ನ ತೊಗೊಂಡೋಗಿ. ಮತ್ತು ನೀವು ಇನ್ನೊಂದು ಏನು ಮಾಡ್ತೀರಾ, ಅಲ್ಲಿ ಈಗ ಬ್ಲೂ ಮತ್ತು ಬ್ಲ್ಯಾಕ್ ಪೆನ್ನಲ್ಲಿ ಬರೀಬೋದು ಅಂತ ಹೇಳ್ತೀರಾ. ನೀವೇನು ತೊಗೊಳ್ಬೋದು, ಜಾಮೆಟ್ರಿಕಲ್ ಇನ್ಸ್ಟ್ರೂಮೆಂಟ್ಸ್ ಇಲ್ಲದೆ ಪೆನ್ ತೊಗೊಂಡೋಗ್ತೀರಾ, ಒಂದು ಹ್ಯಾಂಡ್ ಪರ್ಸಿಗೆ ಇಟ್ಕೊಳ್ಳಿ ಅಥವಾ ನ್ಯಾಪ್ಕಿನ್ ಒಂದು ಇಟ್ಕೊಂಡಿರಿ. ಮತ್ತು ನೀವಿನ್ನೇನು ತೊಗೊಂಡೋಗ್ಬೋದು, ಈಗ ನೀವು ವಾಟರ್ ಬಾಟಲ್ ತೊಗೊಂಡೋಗ್ಬೋದು. ಸೊ ನಿಮ್ಮದೇ ಆದಂಥ ಒಂದು ವಾಟರ್ ಬಾಟಲ್ ತೊಗೊಂಡೋಗಿ. ಮತ್ತು ನಿಮ್ಮ ಇದು ಸ್ಮಾರ್ಟ್ ವಾಚು ಅಲೋ ಇಲ್ಲ, ಡಿಜಿಟಲ್ ವಾಚ್ ಆಗಲಿ ಅಥವಾ ಸ್ಮಾರ್ಟ್ ವಾಚ್ ಅಲೋ ಇಲ್ಲ. ನಾರ್ಮಲ್ ವಾಚ್ ಒಂದು ಕಟ್ಕೊಳ್ಳಿ, ಟೈಮ್ ನೋಡೋದಕ್ಕೆ ಅಂತ ಒಂದು ನಾರ್ಮಲ್ ವಾಚ್ ಒಂದು ಕಟ್ಕೊಂಡಿರಿ. ಮತ್ತು ಬೇರೆ ಬೇರೆ ಆರ್ನಮೆಂಟ್ಸ್ ಆಗಲಿ ಆ ಥರ ಈ ಥರ ಹಾಕ್ಕೊಂಡು ಹೋಗ್ಬೇಡಿ. ಮತ್ತು ಯೂನಿಫಾರ್ಮ್ನ ನೋಡಿ, ಶರ್ಟ್ ಏನಿರುತ್ತೆ, ಶರ್ಟು ಅಥವಾ ಏನಿರುತ್ತೆ ಅದನ್ನ ಫೋಲ್ಡ್ ಮಾಡಿ ಹೋಗಬಾರ್ದು, ಫೋಲ್ಡ್ ಮಾಡ್ಕೊಂಡು ಅದನ್ನು ಕ್ಲಿಯರಾಗಿ ಈ ಥರ ಇರಬೇಕು. ಓಕೆ, ಸೊ ಫೋಲ್ಡ್ ಮಾಡ್ಕೊಂಡು ಹೋಗಬಾರ್ದು. ಯೂನಿಫಾರ್ಮು ನೀಟಾಗಿ ನಿಮ್ಮ ಸ್ಕೂಲ್ ಯೂನಿಫಾರ್ಮು ನೀವು ಧರಿಸಿ. ID ಕಾರ್ಡ್ ಕಂಪಲ್ಸರಿ, ನಿಮ್ಮ ಸ್ಕೂಲಲ್ಲಿ ID ಕಾರ್ಡ್ ಇರುತ್ತಲ್ಲ ಆ ID ಕಾರ್ಡ್ ಕಂಪಲ್ಸರಿ ಇರುತ್ತೆ. ಸೊ ID ಕಾರ್ಡ್ನ ಹಾಕ್ಕೊಂಡ್ಬನ್ನಿ. ಮತ್ತು ನೀಟಾಗಿ, ಯಾಕಂದರೆ ನೀವು ಯಾವುದೋ ಬೇರೆ ಸೆಂಟ್ರಿಗೆ ಹೋಗ್ತಾ ಇರ್ತೀರ, ಅಲ್ಲಿ ನೀವು ನಿಮ್ಮ ಸ್ಕೂಲ್ನ ರೆಪ್ರೆಸೆಂಟ್ ಮಾಡ್ತಿರ್ತೀರ ಅಲ್ಲಿ. ಸೊ ನಿಮ್ಮನ್ನು ನೋಡಿದ ತಕ್ಷಣ ನಿಮ್ಮ ಸ್ಕೂಲ್ ಬಗ್ಗೆ ಯಾವ ಭಾವನೆ ಬರುತ್ತೆ ಅನ್ನೋದು ಅದು ನಿಮಗೆ ಗೊತ್ತಿರಬೇಕು. ಸೊ ಹಾಗಾಗಿ ನೀಟಾಗಿ ನೀವು ಹೋಗಬೇಕಾಗುತ್ತೆ. ಮತ್ತು ಇಲ್ಲಿ ನಾನು ಆಗಲೇ ಹೇಳ್ದಂಗೆ, ಈಗ ವಾಟರ್ ಬಾಟ್ಲು ಕಂಪಲ್ಸರಿಯಾಗಿ ತೊಗೊಂಡು ಹೋಗ್ತೀರಾ. ಈಗ ಅಲ್ಲಿ ಹೋಗಿ ಒಳಗಡೆ ಹೋಗಿ ಎಲ್ಲ ಚೆಕ್ ಮಾಡ್ತೀರಾ, ಒಳಗಡೆ ಹೋಗಿ ಅಲ್ಲಿ ಹೋಗ್ತೀರಾ, ಸೆಂಟ್ರ್ ಹತ್ರ ರೂಮ್ ನಂಬರ್ ಯಾವುದಿದೆ ಎಲ್ಲ ಅಲ್ಲಿ ಚೆಕ್ ಮಾಡ್ಕೊತೀರಾ. ಯಾವಾಗಲೂ ಅಷ್ಟೇ ಅರ್ಧ ಗಂಟೆ ಮುಂಚೆ ಎಕ್ಸಾಮ್ ಸೆಂಟ್ರ್ ಹತ್ರ ಹೋಗಿ ಅಲ್ಲೇ ಇರಿ. ಎಕ್ಸಾಮಿನೇಷನ್ ಸೆಂಟ್ರ್ ಹತ್ರ ಅರ್ಧ ಗಂಟೆ ಮುಂಚೆ ಹೋಗಿ, ಅಲ್ಲಿ ಮುಂಚೆನೇ ಆಲ್ರೆಡಿ ಬರೆದಿರ್ತಾರೆ. ಸೊ ಯಾವ ರೂಮಲ್ಲಿ ಯಾವ ನಂಬರ್ಸ್ ಇರುತ್ತೆ, ರಿಜಿಸ್ಟರ್ ನಂಬರು ಅಂತೇಳಿ. ಸೊ ನಿಮ್ಮ ಅಡ್ಮಿಷನ್ ಟಿಕೆಟ್ ಮರೀದಲ್ಲೇ ತೊಗೊಂಡೋಗಿರ್ತೀರಾ. ಅಡ್ಮಿಷನ್ ಟಿಕೆಟ್ನ ಒಂದು ಕೆಲಸ ಏನು ಮಾಡಬೇಕು, 2-3 ಸೆಟ್ ಜೆರಾಕ್ಸ್ ಕಾಪಿ ಕೂಡ ತೆಗೆದಿಟ್ಕೊಂಡ್ಬಿಡಿ. ಯಾಕಂದರೆ ನಿಮ್ಮ ಜೊತೆ ಒರಿಜಿನಲ್ ಅಡ್ಮಿಷನ್ ಟಿಕೆಟ್ನ ನೀವು ಎಕ್ಸಾಮಿಗೆ ತೊಗೊಂಡೋಗ್ಬೇಕು. ಓಕೆ, ಜೊತೆಯಲ್ಲಿ 2-3 ಜೆರಾಕ್ಸ್ ಮಾಡಿಸಿ ಮನೆಯಲ್ಲೂ ಇಟ್ಕೊಂಡಿರಿ. ನಿಮ್ಮ ಜೊತೆ ಇನ್ನೊಂದು ಸೆಟ್ಟೂ ಇದ್ರೂ ಒಳ್ಳೆಯದು. ಯಾಕಂದರೆ ಇನ್ ಕೇಸ್ ಏನಾದರೂ ಕಳೆದೋದ್ರೆ ಇದು ಬೇಕಾಗುತ್ತೆ. ಸೊ ಒರಿಜಿನಲ್ ಅಡ್ಮಿಷನ್ ಟಿಕೆಟ್ ಎಕ್ಸಾಮಿಗೆ ತೊಗೊಂಡೋಗೋದು ಮರಿಬೇಡಿ, ಆಯಿತಾ. ಈಗ ನೆಕ್ಸ್ಟ್ ಏನು ಮಾಡ್ತೀರಾ, ಈಗ ಎಕ್ಸಾಮ್ಗೆ ಹೋಗಿರ್ತೀರ, ಎಕ್ಸಾಮ್ ಒಳಗಡೆ ಹೋದ್ರಿ, ಚೆಕ್ ಏನೋ ಆದರೆ ಈಗ ನಾನು ಹೇಳ್ತಾರೆ ಎಲ್ಲ ಪ್ರಿಪೇರ್ ಆಗಿರ್ತೀರಾ, ಹೋಗಿದ್ದೀರಾ. ಇನ್ನೊಂದು ಸ್ಟೂಡೆಂಟ್ಸ್ ಒಂದು ತಪ್ಪೇನು ಮಾಡ್ತಾರೆ, ಬುಕ್ಸು ಏನು ಎಲ್ಲ ನೋಟ್ಸು ಗೈಡ್ಸು ಏನೇನಿರುತ್ತೆ ಎಲ್ಲವೂ ಬ್ಯಾಗಲ್ಲಿ ಹಾಕ್ಕೊಂಡು ತೊಗೊಂಡೋಗ್ಬಿಟ್ಟು ಎಕ್ಸಾಮಿನೇಷನ್ ಸೆಂಟರ್ ಹತ್ರ ಲಾಸ್ಟ್ ಮಿನಿಟು ತಿರುಗಿಸ್ತಾ ಇರೋದು. ಖಂಡಿತ ಒಂದು ಹೇಳ್ತೀನಿ, ಯಾವುದು ಕೂಡ ನಿಮ್ಮ ತಲೆಯಲ್ಲಿ ಹೋಗೋದಿಲ್ಲ. ಅಲ್ಲಿ ನೀವು ಎಷ್ಟು ಟೆಕ್ಸ್ಟ್ ಬುಕ್ ಓದಿ ಏನೇ ತಿರುಗಿಸ್ತಾ ಇದ್ರು ಅಲ್ಲಿ ನಿಮ್ಗೆ ಯಾವುದು ತಲೆಗೆ ಹೋಗೋದಿಲ್ಲ. ಸೊ ಹಾಗಾಗಿ ಅಲ್ಲಿ ಗಡಿಬಿಡಿ ಮಾಡಿಕೊಂಡು ಓದುವಂಥ ಅವಶ್ಯಕತೆ ಇಟ್ಕೊಂಬೇಡಿ. ಕೂಲಾಗಿ ಇಟ್ಕೊಳ್ಳಿ, ಮೈಂಡು ಕೂಲಾಗಿ ಇಟ್ಕೊಂಡು ನಾನು ಬರೀತೀನಿ, ಆಲ್ ಈಸ್ ವೆಲ್ ಇದನ್ನು 4 ಸತಿ ಹೇಳ್ಕೊಂಡು ನಿಮ್ಮನ್ನು ಇಷ್ಟಪಟ್ಟ ದೇವರು ಅಥವಾ ಯಾರಿಗಾದ್ರೂ ನೆನೆಸ್ಕೊಂಡು ಕೂಲಾಗಿ ಮೈಂಡ್ ಇಟ್ಕೊಂಡು ಎಕ್ಸಾಮಿನೇಷನ್ ಸೆಂಟ್ರಲ್ಲಿ ಹೋಗಿ ಒಳಗಡೆ. ಓಕೆ, ಇದು ಅಲ್ಲಿ ಹೋಗ್ಬಿಟ್ಟು
ವಾಚ್ ತೊಗೊಂಡೋಗ್ಬಿಟ್ಟಿದ್ದೀನಿ, ಮೊಬೈಲ್ ತೊಗೊಂಡೋಗ್ಬಿಟ್ಟಿದ್ದೀನಿ. ಈ ಮೊಬೈಲ್ ತೊಗೊಂಡೋಗ್ಬಿಡಿ, ಆಮೇಲೆ ಅದೆಲ್ಲ ಬ್ಯಾಗಲ್ಲಿ ಇಟ್ಟು ಇನ್ನೊಂದು ಕಡೆ ಎಲ್ಲೋ ಬಿಸಾಕಿರ್ತಾರೆ. ಮೊಬೈಲ್ ಕಳೆದೋಗೋ ಚಾನ್ಸಸ್ ಇದೆ ಅಥವಾ ಹಾಳಾಗೋ ಚಾನ್ಸಸ್ ಇದೆ. ತೊಗೊಂಡೋಗ್ಬಿಡಿ ಮೊಬೈಲ್ನ. ಓಕೆ, ನಿಮ್ಮ ಪೇರೆಂಟ್ಸು ಅಥವಾ ನಿಮ್ಮ ಸಿಸ್ಟರ್ ಬ್ರದರ್ ಯಾರಾದರೂ ಒಬ್ಬರು ನಿಮ್ಮ ಜೊತೆಲಿ ಇದ್ದೇ ಇರ್ತಾರಲ್ವ, ಸೊ ಜೊತೇಲಿ ಹೋಗಿ ಒಳಗಡೆ ಹೋಗಿದ ತಕ್ಷಣ ಅವರು ಹೋಗ್ತಾರೆ, ನೀವು ಒಳಗಡೆ ಹೋಗಿ ಬರೆಯಕ್ಕೆ ಹೋಗ್ತೀರಾ. ಈಗ ಎಕ್ಸಾಮಿನೇಷನ್ ಸೆಂಟರ್ ಒಳಗಡೆ ಎಂಟ್ರಿ ಆಗಿರ್ತೀರ, ಒಳಗಡೆ ಹೋಗ್ತೀರಾ. ಹೋಗಿದ ತಕ್ಷಣ ಫಾರ್ಮಾಲಿಟೀಸ್ ಏನಿರುತ್ತೆ ಇನ್ಸುಲೇಟರ್ಸು ಅದೆಲ್ಲ ಅವರು ಫಾರ್ಮಾಲಿಟೀಸ್ ಶುರು ಮಾಡ್ಕೊಳ್ತಾರೆ. ಈಗ ಕ್ವಶನ್ ಪೇಪರ್ ನಿಮಗೆ ಕೊಟ್ಟರು. ಕ್ವಶನ್ ಪೇಪರ್ ಕೊಟ್ಟ ತಕ್ಷಣ ಹಾಗೆ ಹೀಗೆ ತಿರುಗಿಸ್ಬಿಡೋದು, ಹಿಂಗೆ ಪಟ ತಿರುಗಿಸ್ಬಿಟ್ಟು ಈಸಿಯಾಗಿರೋದು ನೋಡಿ, ಖುಷಿ ಆಗೋದು, ಗೊತ್ತಾಗ್ದಲ್ಲ ಇರೋದು ನೋಡಿ, ಟೆನ್ಷನ್ ಆಗೋದು. ಅದನ್ನು ಖಂಡಿತ ಮಾಡಬೇಡಿ. ನೋಡಿ, ಈಗ 15 ಮಿನಿಟ್ಸ್ ನಿಮಗೆ ಕ್ವಶನ್ ಪೇಪರ್ ಓದೋದಕ್ಕೆ ಅಂತಲೇ ಕೊಟ್ಟಿರ್ತಾರೆ. ಸೊ ಹಾಗಾಗಿ ನೀವೇನು ಮಾಡ್ತೀರಾ, ಆ 15 ಮಿನಿಟ್ಸಲ್ಲಿ ಮಿನಿಮಮ್ ಟು ಮಿನಿಮಮ್ ಒಂದು 10 ನಿಮಿಷ ಪೇಪರ್ನ ಫುಲ್ ನೋಡಿ, ತರವಾಗಿ ಫಸ್ಟ್ ಮೇನ್ ಏನಿದೆ, ಸೆಕೆಂಡ್ ಮೇನ್ ಏನಿದೆ ಎಲ್ಲ ಕೂಡ ಪೇಪರ್ನ ನೋಡಿಬಿಟ್ಟು ಅಲ್ಲೆಲ್ಲೂ ಟೆನ್ಷನ್ ಆಗೋ ಅವಶ್ಯಕತೆ ಇಲ್ಲ. ನೋಡಿದ ತಕ್ಷಣ ನಿಮಗೆ ಟಫ್ ಅಂತ ಅನಿಸಿದ್ರು ಆಮೇಲೆ ನಿಮಗೆಲ್ಲ ಜ್ಞಾಪಕ ಬರುತ್ತೆ, ನೀವು ಬರೀತೀರಾ. ಸೊ ಹಾಗಾಗಿ ಫಸ್ಟ್ 10 to 15 ಮಿನಿಟ್ಸು ಆ ಪೇಪರ್ ಓದೋದಕ್ಕೆ ಇಟ್ಕೊಳ್ಳಿ. ಓಕೆ, ಅದಾದಮೇಲೆ ಬರೆಯೋದಕ್ಕೆ ಶುರು ಮಾಡಿ. ಎಲ್ಲೂ ಕೂಡ ನಿಮ್ಮ ಆನ್ಸರ್ ಶೀಟ್ಸ್ ಕೊಡ್ತಾರಲ್ಲ, ಫಸ್ಟ್ ನೀವು ಮಾಡಬೇಕಾಗಿರೋ ಕೆಲಸ ನಿಮ್ಮ ರಿಜಿಸ್ಟರ್ ನಂಬರು ಅದರಲ್ಲಿ ಎಂಟ್ರಿ ಮಾಡೋದು. ಆ ರಿಜಿಸ್ಟರ್ ನಂಬರ್ನ ಫಸ್ಟ್ ಬರೆದಿ. ಓಕೆ, ರಿಜಿಸ್ಟರ್ ನಂಬರ್ ನಿಮ್ಮ ಅಡ್ಮಿಷನ್ ಟಿಕೆಟಲ್ಲಿರುತ್ತೆ, ಅದನ್ನು ನೋಡಿ ನೀವು ಅದರಲ್ಲಿ ಬರೀರಿ. ಗೊತ್ತಾಗಲಿಲ್ವಾ, ಅಲ್ಲಿ ಇನ್ಸ್ಟ್ರಕ್ಟರ್ ಕೇಳಿ ಯಾವ ನಂಬರು ಎಲ್ಲಿದೆ ಅಂತ ಕೇಳಿಬಿಟ್ಟು ಅಲ್ಲಿ ಬರೆದ್ಬಿಡಿ. ಫಸ್ಟ್ ಪ್ರತಿ ಅಡಿಷನಲ್ ತೊಗೊಂಡ್ರೆ ಅದರಲ್ಲೂ ಕೂಡ ಅಷ್ಟೇ ರಿಜಿಸ್ಟರ್ ನಂಬರು ಫಸ್ಟ್ ಎಂಟ್ರಿ ಮಾಡಿ. ಓಕೆ, ರಿಜಿಸ್ಟರ್ ನಂಬರ್ ಎಂಟ್ರಿ ಮಾಡ್ತೀರಾ, ಪೇಪರ್ನ ಕರೆಕ್ಟಾಗಿ ಓದ್ಕೊಳ್ತೀರಾ. ನೆಕ್ಸ್ಟ್ ಈಗ ನೀವು ಹೆಂಗೆ ಬರೆಯೋಕ್ಕೆ ಶುರು ಮಾಡ್ತೀರಾ, ಈಗ ನೋಡ್ತೀರಾ ನಿಮ್ಗೆ ಯಾವುದು ತುಂಬ ಕಾನ್ಫಿಡೆಂಟಾಗಿ ಈಸಿ ಅನ್ನಿಸ್ತಾ ಇದೆ, ಆ ಪೇಪರ್ ಬರೆಯೋದಕ್ಕೆ ಶುರು ಮಾಡಿ, ಆ ಆನ್ಸರ್ಸ್ ಬರೆಯೋದಕ್ಕೆ ಶುರು ಮಾಡಿ. ಓಕೆ, ಸೊ ಅದನ್ನು ಬರೀತಾ ಈಸಿಯಾಗಿರೋದು ನಿಮ್ಗೆ ಗೊತ್ತಿರೋ ಆನ್ಸರ್ಸ್ ಬರೀತಾ ಇದ್ದಾಗ ನಿಮ್ಮ ಕಾನ್ಫಿಡೆನ್ಸ್ ಬಿಲ್ಡ್ ಆಗ್ತಾ ಹೋಗುತ್ತೆ. ನನಗಿದು ಗೊತ್ತಿದೆ ಅನ್ನೋದು ಒಂದು ಆತ್ಮವಿಶ್ವಾಸ ಬಂದಾಗ ಸರಾಗವಾಗಿ ಬರೀತಾ ಹೋಗ್ತೀರಾ. ನಿಮ್ಗೆ ಏನೇನು ಗೊತ್ತಿದೆ ಅದನ್ನು ಫಸ್ಟು ಅಟೆಂಡ್ ಮಾಡಿ, ರೈಟ್. ಅದಾದಮೇಲೆ ನಿಮಗೆ ಅಲ್ಪ ಸ್ವಲ್ಪ ಗೊತ್ತಿರುತ್ತಲ್ಲ, ಅದನ್ನು ಸ್ವಲ್ಪ ಅರ್ಥ ಮಾಡಿಕೊಂಡು ಬರೆಯೋದಕ್ಕೆ ಶುರು ಮಾಡಿ. ಆಮೇಲಿಂದ ನಿಮ್ಗೆ ಯಾವುದು ಗೊತ್ತೇ ಇಲ್ಲ ಅನ್ನೋದಕ್ಕೆ ಲಾಸ್ಟ್ ಮಿನಿಟ್ಸಲ್ಲಿ ಕೂತ್ಕೊಂಡು ಅದ್ರ ಬಗ್ಗೆ ಯೋಚನೆ ಮಾಡಿ. ಯಾವುದ್ರ ಇರ್ಬೋದು, ಯಾವ ಕಾನ್ಸೆಪ್ಟ್ ಇರ್ಬೋದು, ಯಾವ ಲೆಸನ್ ಇರ್ಬೋದು, ಅದನ್ನು ಯೋಚನೆ ಮಾಡ್ತಾ ಹೋದರೆ ಖಂಡಿತ ಜ್ಞಾಪಕ ಬರುತ್ತೆ, ನೀವು ಬರೀತಾ ಹೋಗ್ತೀರಾ. ಓಕೆ, ಮತ್ತು ಈಗ ನಾನು ಹೇಳಿದಾಗೆ ಪೇಜಸ್ ನಿಮಗೆ ಸಫಿಷಿಯೆಂಟಾಗಿರುತ್ತೆ. ಆನ್ಸರ್ ಶೀಟ್ಸಲ್ಲಿ ನಿಮ್ಗೆ ಎಷ್ಟು ಬೇಕೋ ಅಷ್ಟು ಸಫಿಷಿಯೆಂಟ್ ಪೇಜಸ್ ಇರುತ್ತೆ. ಅಡಿಷನಲ್ ಪೇಜಸ್ ನೀವು ಕೇಳಿದ್ರೆ ಅದು ಕೂಡ ಅವ್ರು ಕೊಡ್ತಾರೆ. ಓಕೆ, ಹಾಗಾಗಿ ಚಿಕ್ಕದಾಗಿ ಬರೆಯೋಕ್ಕೆ ಹೋಗಬೇಡಿ, ಗೀಚಿ ಬರಿಬೇಡಿ. ಸ್ವಲ್ಪ ಹ್ಯಾಂಡ್ ರೈಟಿಂಗ್ ನೀಟಾಗಿರಲಿ, ದೊಡ್ಡದಾಗಿ ಬರಲಿ. ಆ ವ್ಯಾಲ್ಯೂಯೇಟರ್ಸ್ಗೆ ಕಷ್ಟ ಕೊಡಬೇಡಿ. ಓಕೆ, ಸೊ ದೊಡ್ಡದಾಗಿ ಅಡಿಷನಲ್ ಶೀಟ್ಸ್ ಕೊಡ್ತಾರೆ, ಆರಾಮಾಗಿ ಬರೀರಿ. ಆಯಿತಾ, ಚೆನ್ನಾಗಿ ಬರಿತಾ ಹೋಗಿ. ದೊಡ್ಡದಾಗಿ ಬರೀರಿ, ನೀಟಾಗಿ ಬರೀರಿ ಅಂತ ತಕ್ಷಣ ನಿಧಾನಕ್ಕೆ ಬರ್ಕೊಂಡು ಒಂದು ಆನ್ಸರ್ ಆದಮೇಲೆ ಸ್ಕೇಲ್ ತೊಗೊಂಡು ಅದಕ್ಕೊಂದು ಲೈನ್ ಹೇಳ್ಕೊಂಡು ಅದಕ್ಕೆ ಆರ್ಟ್ ಕ್ರಾಫ್ಟು ಚಿತ್ತಾರ ಎಲ್ಲ ಮಾಡ್ಕೊಂಡು ಕುತ್ಕೊಂಡ್ಬಿಡಿ, ಟೈಮ್ ವೇಸ್ಟ್ ಆಗುತ್ತೆ. ಓಕೆ, ಅದು ನಿಮಗೆ ಲಾಸ್ಟಲ್ಲಿ ನಿಮಗೆ ಟೈಮ್ ಇದ್ದರೆ ಅದನ್ನು ಮಾಡಿ. ಅದರ್ವೈಸ್ ಪ್ಲೀಸ್ ಡೆಕೋರೇಟ್ ಮಾಡ್ಕೊಂಡು ಕುತ್ಕೊಂಡ್ಬಿಡಿ ಕ್ವಶನ್ ಪೇಪರ್. ನಿಮ್ಮ ಡೆಕೋರೇಷನ್ಸ್ಗೆಲ್ಲ ನಿಮ್ಮ ಮಾರ್ಕ್ಸ್ ಸಿಗೋದು ನಿಮ್ಮ ಆನ್ಸರ್ಸ್ಗೆ, ಅದು ಗೊತ್ತಿರಲಿ. ಅದು ನೀಟ್ ಆ್ಯಂಡ್ ಕ್ಲೀನ್ ಆಗಿದ್ದರೆ ಸಾಕು. ಈಗ ಫಾರ್ಮುಲಾಸ್ ಹೇಗೆ ಬರೀತೀರಾ, ಫಾರ್ಮುಲಾಸ್ ಯಾವುದೋ ಒಂದು ಸಮ್ಮಲ್ಲಿ ಫಾರ್ಮುಲಾಸ್ ಬಂದೇ ಬರುತ್ತಲ್ಲ, ಸೊ ಅದನ್ನು ಬರೆದಾಗ ಅದನ್ನು ಒಂದು ಬಾಕ್ಸ್ ಹಾಕಿ ಬರೀರಿ. ಸೊ ಹೈಲೈಟ್ ಆಗಿ ಕಾಣುತ್ತೆ, ಚೆನ್ನಾಗಿ ಕಾಣುತ್ತೆ. ಸ್ಟೇಟ್ಮೆಂಟ್ ಆಗಲಿ, ಫಾರ್ಮುಲಾಸ್ ಆಗಲಿ, ಈವನ್ ಡಯಾಗ್ರಾಮ್ಸ್ ಆಗಲಿ, ಒಂದು ಬಾಕ್ಸ್ ಹಾಕಿದ್ರೆ ಅದು ತುಂಬ ಚೆನ್ನಾಗಿ ಕಾಣುತ್ತೆ. ಪೇಪರು ನೋಡಿದ ತಕ್ಷಣ ಅಟ್ರಾಕ್ಟಿವ್ ಆಗಿ ಕಾಣುತ್ತೆ ವ್ಯಾಲ್ಯೂಯೇಟರ್ಸ್ಗೆ. ಸೊ ಹಾಗಾಗಿ ಇದನ್ನೆಲ್ಲ ಸ್ವಲ್ಪ ಇದನ್ನು ಜಾಸ್ತಿ ಟೈಮ್ ಹಿಡಿಯೋದಿಲ್ಲ ಇದಕ್ಕೆ. ಇದು ನೀಟಾಗಿ ಬರೀರಿ. ಡಯಾಗ್ರಾಮ್ಸ್ನ ನೀವು ಪೆನ್ಸಿಲಲ್ಲೇ ಡ್ರಾ ಮಾಡಿ, ಮತ್ತು ಲೇಬಲ್ ಕೂಡ ಪೆನ್ಸಿಲಲ್ಲೇ ಮಾಡಿ. ಓಕೆ, ಇಲ್ಲಿ ನೀಟ್ ಆ್ಯಂಡ್ ಕ್ಲೀನಾಗಿ ಮೇಂಟೈನ್ ಮಾಡಿ. ಮತ್ತು ಡಯಾಗ್ರಾಮ್ ಬರೀತಾರೆ ಕೆಲವೊಂದು ಮಕ್ಕಳು, ಲೈನ್ ಹಾಕಿರ್ತಾರೆ, ಅದ್ರ ಮೇಲೆ ಇನ್ನೊಂದು ಸತಿ ಓವರ್ ರೈಟಿಂಗು, ಆದರೆ ಅದ್ರ ಮೇಲೆ ಇನ್ನೊಂದು ಸ್ವಲ್ಪ ಇದು ಮಾಡಿ. ಇಲ್ಲಿ ಆರ್ಟ್ ಆ್ಯಂಡ್ ಕ್ರಾಫ್ಟ್ ಅಲ್ಲ ಅದು. ಸೊ ಇದನ್ನು ನೆನ್ಪಿಟ್ಕೊಳ್ಳಿ, ಸೈನ್ಸ್ ಡಯಾಗ್ರಾಮ್ಸು, ಮ್ಯಾಥ್ಸ್ ಫಿಗರ್ಸು. ಸೊ ಹಾಗಾಗಿ ಇಲ್ಲಿ ನೀವು ಒಂದು ಸತಿ ನೀಟಾಗಿ ಬರೆದ್ರೂ ಸಾಕು. ಓಕೆ, ನೆಕ್ಸ್ಟು ಈಗ ಇನ್ನೊಂದು ಏನು ಮಾಡ್ತೀರಾ, ಆಯಿತು ಇದನ್ನಿಷ್ಟು ನೀವು ಬಂದಿರೋದು ಬರೆದ್ರಿ, ಯಾವುದಾದ್ರು ಗೊತ್ತಿದೆ ಅದೆಲ್ಲ ಬರೆದಾಯಿತು, ಈಗೆಲ್ಲ ಟ್ರೈ ಮಾಡಿದ್ರಿ, ಬರ್ತಿದ್ದೀರ. ಈಗ ಇಂಟರ್ನಲ್ ಚಾಯ್ಸ್ ಅಂತ ಇರುತ್ತಲ್ವ, ನಿಮ್ಮೆಲ್ಲ ಸಬ್ಜೆಕ್ಟ್ಸಲ್ಲೂ ಇಂಟರ್ನಲ್ ಚಾಯ್ಸು ಈಗೆಲ್ಲ ಬರ್ದಾಗಿದೆ, ನಿಮ್ಗೆ ಎಷ್ಟು ಗೊತ್ತಿದೆ ಅಷ್ಟು ಬರ್ದಾಗಿದೆ. ಈಗ ಟೈಮ್ ಇದೆ, ಇನ್ನು ಏನು ಮಾಡ್ತೀರಾ, ಇಂಟರ್ನಲ್ ಚಾಯ್ಸ್ ನೋಡಿ. ಇಂಟರ್ನಲ್ ಚಾಯ್ಸಲ್ಲಿ ನಿಮ್ಗೆ ಯಾವುದಾದ್ರೂ ಗೊತ್ತಿದೆ ಕೇಸ್ ಆನ್ಸರ್ಸು, ಅದು ಕೂಡ ಬರಿಬೋದು ನೀವು, ಬರೆದಿಡಿ. ಯಾಕಂದರೆ ಈಗ ಆಪ್ಷನ್ಸ್, ಈಗ AP ಕ್ವಶನ್ಸಲ್ಲಿ ಯಾವುದೋ ಒಂದು ಕ್ವಶನ್ಸಲ್ಲಿ ಒಂದು ಕೊಟ್ಟಿದ್ದಾರೆ, ಒಂದು ಲೆಸನಿಂದ, ಅದೇ ಲೆಸನಿಂದ ಇನ್ನೊಂದು ಇಂಟರ್ನಲ್ ಚಾಯ್ಸ್ ಕೊಟ್ಟಿದ್ದಾರೆ,
ಆ ಎರಡು ನಿಮ್ಗೆ ಆನ್ಸರ್ ಗೊತ್ತಿದೆ ಅಂದರೆ ಫಸ್ಟ್ ಏನು ಮಾಡಬೇಕು, ನೀವು ಫಸ್ಟ್ ನಿಮ್ಗೆ ಯಾವುದು ಚೆನ್ನಾಗಿ ಕಾನ್ಫಿಡೆಂಟ್ ಇದೆ ಅದು ಬರೆದಿದ್ದೀರ, ಲಾಸ್ಟಲ್ಲಿ ನಿಮ್ಗೆ ಟೈಮ್ ಇಟ್ಟಿದ್ರೆ ಇನ್ನೊಂದು ಗೊತ್ತಿರುತ್ತೆ ಅದು ಕೂಡ ಬರಿಬೋದು. ನೀವು ಬರೆದ್ರೆ ಏನಾಗುತ್ತೆ ನಿಮಗೆ ಆ ಎರಡರಲ್ಲಿ ಯಾವುದು ಹೈಯೆಸ್ಟ್ ಮಾರ್ಕ್ಸ್, ದ ಬೆಸ್ಟ್ ಮಾರ್ಕ್ಸ್ ಯಾವ್ದು ಬಂದಿರುತ್ತೆ. ಇನ್ ಕೇಸ್ ಫಸ್ಟ್ ಒನ್ಗೆ ನಿಮಗೆ 4 ಮಾರ್ಕ್ಸ್ ಕ್ವಶನ್ 3 ಕೊಟ್ಟಿರ್ತಾರೆ, ಎರಡನೇದು ನಿಮಗೆ 4 ಬಂದಿರುತ್ತೆ, ಆ 4ನ್ನ ಕೌಂಟ್ ಮಾಡ್ತಾರೆ. ಸೊ ಹಾಗಾಗಿ ನೀವು ಇಂಟರ್ನಲ್ ಚಾಯ್ಸ್ ನಿಮಗೆ ಟೈಮ್ ಸಿಕ್ಕಿದ್ರೆ ಖಂಡಿತ ಅದು ಕೂಡ ಅಟೆಂಡ್ ಮಾಡಿ. ಓಕೆ, ಆಪ್ಷನಲ್ ಸಮ್ಸ್ ಅಂತ ಏನಿದೆ ಐ ಮೀನ್ ಆರ್ ಕ್ವಶನ್ಸ್ ಅದು ಕೂಡ ಅಟೆಂಡ್ ಮಾಡಿ ಟೈಮ್ ಇದ್ದರೆ. ಆಮೇಲಿಂದ ನಿಮ್ಮ ಆನ್ಸರ್ಸ್ ಬರೀತೀರಲ್ಲ, ಆನ್ಸರ್ಸ್ ಬರೆದಾಗ ಆ ಕ್ವಶನ್ ನಂಬರ್ ಹಾಕೋದನ್ನು ಖಂಡಿತ ಮರಿಬೇಡಿ. ಇಲ್ಲಿ ಕ್ವಶನ್ಸ್ ಬರೆಯೋದು ಕಂಪಲ್ಸರಿ ಇಲ್ಲ, ಕ್ವಶನ್ ಬರೆಯೋಕ್ಕೆ ಹೋಗಬೇಡಿ, ಟೈಮ್ ವೇಸ್ಟ್ ಆಗುತ್ತೆ. ಸೊ ಮೇನ್ ಹಾಕಿ, ಈಗ ಫಸ್ಟ್ ಕ್ವಶನ್, ಫಸ್ಟ್ ಮೇನ್, 6th ಒನ್, ಫಸ್ಟ್ ಮೇನ್, 8th ಒನ್, ಈ ಥರ ಕ್ವಶನ್ ನಂಬರ್ಸ್ನ ನೀಟಾಗಿ, ಸೆಕೆಂಡ್ ಮೇನ್, ಥರ್ಡ್ ಮೇನ್, ಈ ಥರ ನೀವು ನೀಟಾಗಿ ಅಲ್ಲಿ ಕ್ವಶನ್ ನಂಬರು ಮತ್ತು ಮೇನ್ ಅದು ಹಾಕೋದನ್ನು ಮರಿಬೇಡಿ. ಅದನ್ನು ಹಾಕಲೇಬೇಕು. ನೀವು ಹಾಕಿಬಿಟ್ಟು ನೀವು ಕ್ವಶನ್ ಬರೆಯೋ ಅವಶ್ಯಕತೆ ಇರೋದಿಲ್ಲ, ನೀವು ಬರೀತಾ ಹೋಗ್ತೀರ. ಆಯಿತಾ? ಜೊತೆಯಲ್ಲಿ ಈಗ ನಾನು ವಾಚ್ ಕಟ್ಕೊಂಡು ಹೋಗ್ರಿ ಅಂತ ಹೇಳಿದ್ರೆ ಅದನ್ನು ಟ್ರ್ಯಾಕ್ ಇಟ್ಕೊಳ್ಬೇಕು. ನೀವು ಟೈಮ್ ಎಷ್ಟಾಗ್ತಾ ಇದೆ, ಏನಾಗ್ತಾಯಿದೆ, ಅಲ್ಲೂ ಕೂಡ ಎಕ್ಸಾಮಿನೇಷನ್ ಸೆಂಟ್ರಲ್ಲಿ ಎವ್ರಿ ಹಾಫ್ ಆನ್ ಅವರ್ ಒಂದು ಬೆಲ್ ಮಾಡ್ತಾರೆ. ಸೊ ಬಟ್ ಸ್ಟಿಲ್ ನೀವು ನೋಡ್ಕೊಬೇಕು ಅಂದರೆ ನಿಮ್ಮ ವಾಚಲ್ಲಿ ಟೈಮ್ ನೋಡ್ಕೊಂಡು ನೀವು ಅದನ್ನು ಮೇಂಟೈನ್ ಮಾಡ್ಕೊಳ್ಳಿ. ಓಕೆ, ಆಮೇಲಿಂದ ಟೈಮ್ಗಿಂತ ಮುಂಚೆ ಈಗ 10:30 to 1:30 ಎಕ್ಸಾಮ್ಸ್ ಇದೆ. 1:30ಗಿಂತ ಮುಂಚೆ ನಿಮ್ಮ ಪೇಪರ್ನ ನಿಮ್ಮ ಇನ್ವಿಜಿಲೇಟರ್ಗೆ ಸರೆಂಡರ್ ಮಾಡಬೇಡಿ. 1:30ವರೆಗೂ ಒಂದು ಪೇಪರ್ ನಿಮ್ಮ ಹತ್ರನೇ ಇರಲಿ. ಕೊನೆವರೆಗೂ ನೀವು ಎಲ್ಲ ಬರೆದಾದ್ಮೇಲೆ ಇನ್ನೊಂದು ಇಲ್ಲಿ ಏನು ಮಾಡಬೇಕು, ನೀವು ಆನ್ಸರ್ಸ್ ಎಲ್ಲ ಬರೆದಿದ್ದೀರಾ, ಬರೆದಾದ್ಮೇಲೆ ಫಸ್ಟಿಂದ ಟೈಮ್ ಮಿಕ್ಕಿರುತ್ತಲ್ಲ, ಲಾಸ್ಟ್ 5 ಮಿನಿಟ್ಸು ಟೈಮ್ ಮಿಕ್ಕಿರಲಿ, ನೀವು ಮಾಡ್ಕೊಬೇಕು ಟೈಮ್ ಇದಕ್ಕೆ. ಅದನ್ನು ನೀವು ಏನು ಬರೆದಿದ್ದೀರಾ ಒಂದು ಸತಿ ಎಲ್ಲ ನೋಡ್ತಾ ಬನ್ನಿ. ಸೊ ನಿಮಗೆ ಅಲ್ಲಿ ಕೆಲವೊಂದು ಸತಿ ತಪ್ಪುಗಳು ಕರೆಕ್ಟಾಗೋ ಚಾನ್ಸಸ್ ಇರುತ್ತೆ, ನಿಮಗೆ ಜ್ಞಾಪಕ ಬಂದಿರೋ ಚಾನ್ಸಸ್ ಇರುತ್ತೆ. ಸೊ ಹಾಗಾಗಿ ಬರೆದ ಮೇಲೆ ಆ ಪೇಪರ್ನ ಕಂಪ್ಲೀಟಾಗಿ ಚೆಕ್ ಮಾಡಿ. ಓಕೆ, ಸೊ ಇಲ್ಲೇನಾಗುತ್ತೆ, ನಾನು ಫಸ್ಟೇ ಹೇಳಿದ್ದೀನಿ ರಿಜಿಸ್ಟರ್ ನಂಬರು ಕಂಪಲ್ಸರಿ ಎಲ್ಲ ಕಡೆನೂ ಬರೆದಿರಬೇಕು. ಆಯಿತಾ? ನೀವು ಈ ಥರ ಎಲ್ಲನೂ ಪೇಪರೆಲ್ಲ ಬರ್ತಾಯಿತ್ತು, 1:30 ಆಯಿತು, ಪೇಪರ್ನ ಅಲ್ಲಿ ಸರೆಂಡರ್ ಮಾಡಿ ಕೊಡ್ತೀರಾ. ಈಚೆ ಮಾಡಿ ನೀವು ಈಚೆ ಬಂದ ಮೇಲೆ ನೀವು ಸ್ಟೂಡೆಂಟ್ಸ್ ಒಂದೇನು ಮತ್ತೆ ಮಿಸ್ಟೇಕ್ ಮಾಡ್ತೀರಾ, ಯು ಡಿಸ್ಕಸ್ಡ್ ವಿತ್ ಯುವರ್ ಫ್ರೆಂಡ್ಸ್. ಅದು ತಪ್ಪಂತ ನಾನು ಹೇಳೋದಿಲ್ಲ. ಸೊ ಡಿಸ್ಕಸ್ ಮಾಡಿ ಟೆನ್ಷನ್ ಆಗೋಕ್ಕೆ ಹೋಗಬೇಡಿ. ತಪ್ಪಾಗಿದ್ದರೆ ಅಯ್ಯೋ ನಾನು ತಪ್ಪಾಗಿಬಿಟ್ಟಿದ್ಯಪ್ಪ, ತಪ್ಪ ಅನ್ಸರಂತಲ್ಲಪ್ಪ, ಹೆಂಗಾಗ್ಬಿಟ್ಟಿದ್ಯೇನೋ ಅಂತ ಟೆನ್ಷನ್ ಮಾಡ್ಕೊಂಡ್ರೆ ಸೊ ನೆಕ್ಸ್ಟ್ ಎಕ್ಸಾಮ್ ಬರೆಯೋದಕ್ಕೆ ಕಷ್ಟ ಆಗುತ್ತೆ. ಬರೆದಾಗಿದೆ, ಪೇಪರ್ ಕೊಟ್ಟಾಗಿದೆ, ಪಾಸ್ಟ್ ಅದು ಮುಗೀತು. ಈಗ ನಿಮ್ಮದು ನೆಕ್ಸ್ಟ್ ಏನಿರಬೇಕು, ನೆಕ್ಸ್ಟ್ ಎಕ್ಸಾಮ್ಗೆ ನಾನು ಹೇಗೆ ಮಾಡ್ಬೋದು, ಇನ್ನೂ ಹೇಗೆ ತಯಾರು, ಇಲ್ಲಿ ಏನು ಮಿಸ್ಟೇಕ್ ಮಾಡಿದ್ದೀನಿ, ಆ ಮಿಸ್ಟೇಕು ಅಲ್ಲಿ ರಿಪೀಟ್ ಆಗ್ದಲೇ ಇರೋ ಥರ ಏನು ಮಾಡ್ಕೊಂಡು ನಾನು ಹೇಗೆ ಓದಬೇಕು, ಇದ್ರ ಬಗ್ಗೆ ಯೋಚನೆ ಮಾಡಿ ನೀವು ನೆಕ್ಸ್ಟ್ ಬಗ್ಗೆ ಓದಿ. ಓಕೆ, ಆಗೋಗಿರೋದ್ರ ಬಗ್ಗೆ ಯೋಚನೆ ಮಾಡ್ತಾ ಟೆನ್ಷನ್ ಆಗಲಿ ಡಿಸ್ಟರ್ಬ್ ಆಗಲಿ ಆಗಬೇಕು. ಆಯಿತಾ? ಈಗ ನೀವು ಯಾವುದೇ ಮಾಡಬೇಕಂತಂದ್ರೂ ನೋಡಿ, ಇಫ್ ಯು ಡೋಂಟ್ ಪ್ಲ್ಯಾನ್ ಯು ವಿಲ್ ನಾಟ್ ಗೆಟ್ ಸಕ್ಸಸ್, ರೈಟ್? ಮೇಕ್ ಎ ಹ್ಯಾಬಿಟ್ ಆಫ್ ಡೂಯಿಂಗ್ ಇಟ್ ನಾವು. ನೀವು ಯಾವುದೇ ಆಗಲಿ ಒಂದು ಪ್ಲ್ಯಾನ್ ಮಾಡಿ, ಪ್ಲ್ಯಾನ್ ಪ್ರಕಾರ ಓದ್ತಾ ಹೋಗಿ. ಓಕೆ, ಪ್ಲ್ಯಾನ್ ಮಾಡ್ದಲೇ ಇರೋದು ಯಾವುದೇ ಕೆಲಸ ಕೂಡ ಸಕ್ಸಸ್ ಆಗೋದಿಲ್ಲ, ಇದು ನಿಮಗೆ ಗೊತ್ತಿರಲಿ. ಸೊ ಈಗ ದ ಹಾರ್ಡರ್ ಯು ವರ್ಕ್ ದ ಲಕ್ಕಿಯರ್ ಯು ಗೆಟ್ ಸಕ್ಸಸ್. ಸೊ ಹಾರ್ಡ್ ವರ್ಕು ಅಂತಂದರೆ ನೀವು ಕಂಪ್ಲೀಟ್ ಕಾನ್ಸಂಟ್ರೇಟ್ ಕೊಟ್ಟು ಎಕ್ಸಾಮ್ಗೆ ಈಗ ಓದೋಕ್ಕೆ ಶುರು ಮಾಡಿದ್ರೆ ಖಂಡಿತ ನಿಮಗೆ ಸಕ್ಸಸ್ ಸಿಗುತ್ತೆ. ಆಯಿತಾ? ಸೊ ಫೈನಲಿ ವಿತೌಟ್ ಯು ದೇರ್ ಇಸ್ ನೋ ಸಕ್ಸಸ್. ಸೊ ಪ್ಲ್ಯಾನ್, ಮೇಕ್ ಎ ಟೈಮ್ ಟೇಬಲ್, ಸ್ಟಾರ್ಟ್ ಅಕಾರ್ಡಿಂಗ್ ಟು ಇಟ್, ಸ್ಟಡಿ ಅಕಾರ್ಡಿಂಗ್ ಟು ಇಟ್. ಓಕೆ, I wish you all the best. Don't stress, do your best, forget the rest. So education plays an important role in one's life. Education is very important, right? ನಿಮಗೆಲ್ಲ ಗೊತ್ತಿದೆ ಅಲ್ಲ, ಎಜುಕೇಷನ್ ಹೆಲ್ಪ್ಸ್ ಎ ಪರ್ಸನ್ ಟು ಸಕ್ಸೀಡ್. ಎಜುಕೇಷನ್ನು ನಿಮ್ಗೆ ಎಷ್ಟು ಬೇಕಾಗಿದೆಲ್ಲ ನಿಮಗೆ ಗೊತ್ತಾಗಿದೆ. ಸೊ ಅಗೇನ್ ಐ ವಿಶ್ ಯು ಆಲ್ ಎ ವೆರಿ ಬೆಸ್ಟ್ ಆ್ಯಂಡ್ ಅಕಾಡೆಮಿಕಲಿ ಫುಲ್ಫಿಲ್ಲಿಂಗ್ ಜರ್ನಿ ಅಹೆಡ್, ಆ್ಯಂಡ್ ಐ ಆಮ್ ಎಕ್ಸ್ಪೆಕ್ಟಿಂಗ್ ಯು ಆಲ್ ಟು ಸಿ ಇನ್ ಎ ಗುಡ್, ನಿಮ್ಮ ಒಳ್ಳೆ ಮಾರ್ಕ್ಸ್ ನಿಮಗೆ ಸಿಗಲಿ ಅಂತ ಒಂದು ಬಯಸ್ತಾ ನಾನು ಈ ಮಾತುಗಳನ್ನು ಮುಗಿಸ್ತೀನಿ. ಇನ್ನೇನಾದರೂ ನಿಮಗೆ ಡೌಟ್ಸ್ ಇದ್ದರೆ ನಮ್ಮ ಬಾಕ್ಸಲ್ಲಿ ನೀವು ಏನಾದರೂ ಕೇಳಬೇಕನ್ನೋಂಗಿದ್ರೆ ಪ್ಲೀಸ್ ಯು ಆಸ್ಕ್ ಎನಿ ಕ್ವಶನ್ಸ್. ಡೆಫಿನೆಟ್ಲಿ ಐ ವಿಲ್ ಟ್ರೈ ಟು ಆನ್ಸರ್, ಐ ವಿಲ್ ಟ್ರೈ ಟು ಕ್ಲಾರಿಫೈ ಯುವರ್ ಡೌಟ್ಸ್. ಓಕೆ, ಥ್ಯಾಂಕ್ ಯು, ಆಲ್ ದ ಬೆಸ್ಟ್.